Hi dear students, today in this video let us solve the one problem from the question bank on the dissolution of partnership firm. Look at the problem. They given Ramya, Kavya, Divya were partners. They sharing profits and losses in the ratio of 1:2:1. Their balance sheet as on 31/3/2025 was as follows. ನೋಡಿ ಅವ್ರು ಏನು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ರಿಸರ್ವ್ ಫಂಡ್, ವಾಣೀಸ್ ಲೋನ್, ಕ್ಯಾಪಿಟಲ್ಸ್ ಇದೆ. ಇದರಲ್ಲಿ ನಾವು ಎರಡು ಕ್ಲಾಸಿಫಿಕೇಶನ್ಸ್ ಅನ್ನ ಮಾಡಬಹುದು. ನೋಡಿ ನಾನು ಇಲ್ಲಿ ರೈಟ್ ಮಾರ್ಕ್ ಹಾಕಿದ್ದೀನಲ್ಲ, ಇವೆಲ್ಲ ಎಕ್ಸ್ಟರ್ನಲ್ ಲಯಬಿಲಿಟೀಸ್. ದ ಲೋನ್ಸ್ ಬಾರೋಡ್ ಫ್ರಮ್ ಎಕ್ಸ್ಟರ್ನಲ್ ಔಟ್ಸೈಡರ್ಸ್ ಇಂದ ನಾವು ಬಾರೋಯಿಂಗ್ಸ್ ಮಾಡ್ಕೊಂಡಿರೋದು. ಕ್ರೆಡಿಟಾರ್ಸ್ ಇಂದ 20,000, ಬಿಲ್ಸ್ ಪೇಬಲ್ಸ್ ಇಂದ 6,000, ಬ್ಯಾಂಕ್ ಇಂದ ಓವರ್ ಡ್ರಾಫ್ಟ್ ಮಾಡ್ಕೊಂಡಿರೋದು. ನಮ್ಮ ಬ್ಯಾಂಕ್ ಅಲ್ಲಿ ಸಫಿಷಿಯಂಟ್ ಫಂಡ್ ಇಲ್ಲದೆ ಇದ್ರೂ ನಾವು ಎಕ್ಸ್ಟ್ರಾ ಓವರ್ ಡ್ರಾಫ್ಟ್ ಎಷ್ಟು ಮಾಡ್ಕೊಂಡಿದೀವಪ್ಪ ಅಂದ್ರೆ 4,000 rupees ಓವರ್ ಡ್ರಾಫ್ಟ್ ಮಾಡಿದೀವಿ. ನೆಕ್ಸ್ಟ್ ನೋಡಿ, ವಾಣೀಸ್ ಲೋನ್ ಎಷ್ಟಿದೆ ಅಂದ್ರೆ 5,000 rupees ಇದೆ. ಇದು ಪಾರ್ಟ್ನರ್ಸ್ ಲೋನ್ ಅಲ್ಲ, ಔಟ್ಸೈಡರು ಕಾಂಟ್ರಿಬ್ಯೂಟ್ ಮಾಡಿರೋ ಲೋನ್. ಇದು ಔಟ್ಸೈಡರ್ಸ್ ಇಂದ ನಾವು ಬಾರೋಯಿಂಗ್ಸ್ ಮಾಡ್ಕೊಂಡಿರೋ ಲೋನ್ ಎಷ್ಟಿದೆಯಪ್ಪ ಅಂದ್ರೆ 5,000 ಇದೆ. ನೋಡಿ, ವಾಣಿ ಶಿ ಈಸ್ ನಾಟ್ ಎ ಪಾರ್ಟ್ನರ್, ಶಿ ಈಸ್ ಆನ್ ಔಟ್ಸೈಡರ್. ಬೇಕಾದ್ರೆ ಅಬ್ಸರ್ವ್ ಮಾಡಿ, ರಮ್ಯಾ, ಕಾವ್ಯ, ದಿವ್ಯಾ ಅಂತ ಪಾರ್ಟ್ನರ್ಸ್ ನೇಮ್ ಇದೆ. ಬಟ್ ಇಲ್ಲಿ ಕೊಟ್ಟಿರೋದು ಏನವರು ಅಂತಂದ್ರೆ ವಾಣಿ ಅಂತ ಕೊಟ್ಟಿರೋದು. ವಾಣಿ ಏನಾಗ್ತಾರೆ ಹಾಗಾದ್ರೆ ಔಟ್ಸೈಡರ್ ಆಗ್ತಾರೆ. ಎಕ್ಸ್ಟರ್ನಲ್ ಲೈಬಿಲಿಟಿ ಅಂತ ಟ್ರೀಟ್ ಮಾಡಬೇಕು ಇದನ್ನ. ನೆಕ್ಸ್ಟ್ ಕ್ಯಾಪಿಟಲ್ಸ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪೋಸಿಟ್ ಸೈಡ್, ಅಸೆಟ್ ಸೈಡ್ ಅಬ್ಸರ್ವ್ ಮಾಡಿ. ಕ್ಯಾಶ್, ಡೆಟಾರ್ಸ್, ಸ್ಟಾಕ್, ಫರ್ನಿಚರ್, ಮೆಷಿನರಿ, ಬಿಲ್ಡಿಂಗ್ಸ್ ಇದೆ. ಕ್ಯಾಶ್ ಅನ್ನ ನಾವು ಡಿಸ್ಪೋಸ್ ಮಾಡೋದಕ್ಕಾಗೋದಿಲ್ಲ, ಅದು ಆಲ್ರೆಡಿ ರಿಯಲೈಸ್ಡ್ ವ್ಯಾಲ್ ಇದರಲ್ಲೇ ಇದೆ. ನೆಕ್ಸ್ಟ್ ಬನ್ನಿ, ಅಪಾರ್ಟ್ ಫ್ರಮ್ ದಿ ಬ್ಯಾಲೆನ್ಸ್ ಶೀಟ್ ದೆ ಗಿವನ್ ಸಮ್ ಅಡಿಷನಲ್ ಇನ್ಫಾರ್ಮೇಶನ್ ಅಟ್ ದಿ ಟೈಮ್ ಆಫ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ನೋಡೋಣ ಏನೇನು ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಅಂತ. ಏನ್ ನೋಡಿ, ಅಸೆಟ್ಸ್ ರಿಯಲೈಸ್ಡ್ ಆಸ್ ಫಾಲೋಸ್. ಅಸೆಟ್ಸ್ ಹೇಗೆ ಕ್ಯಾಶ್ಗೆ ಕನ್ವರ್ಟ್ ಆಗ್ತಾ ಇದಾವಪ್ಪ ಅಂತ ನೋಡ್ತಾ ಬರೋಣ ಒನ್ ಬೈ ಒನ್. ಡೆಟಾರ್ಸ್ rupees 13,500. ಡೆಟಾರ್ಸ್ ರಿಯಲೈಸ್ಡ್ ಫಾರ್ rupees 13,500. ಸ್ಟಾಕ್ ರಿಯಲೈಸ್ಡ್ ಫಾರ್ rupees 19,800. buildings realized for rupees 62,000. Next vehicle which was unrecorded. Vehicle which was unrecorded means those assets which are not recorded in the balance sheet we called unrecorded assets. Those liabilities which are not recorded in the liability side of the balance sheet we called unrecorded liabilities. ನೋಡಿ, ಅಸೆಟ್ ಸೈಡ್ ಏನಾದರೂ ಯಾವುದಾದ್ರೂ ಐಟಮ್ಸ್ ರೆಕಾರ್ಡ್ ಮಾಡಿರ್ಲಿಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಂದ್ರೆ ಅದನ್ನ ಅನ್ರೆಕಾರ್ಡೆಡ್ ಅಸೆಟ್ ಅಂತ ಕರಿತೀವಿ. ಇಫ್ ಇನ್ ಕೇಸ್ ಯಾವುದಾದ್ರೂ ಲಯಬಿಲಿಟಿ ಇಲ್ಲಿ ರೆಕಾರ್ಡ್ ಆಗದಿರ ಈಗ ಇಲ್ಲಿ ನೀವು ಪೇಮೆಂಟ್ ಮಾಡಿ ಅಂತ ಕೊಡ್ತಾ ಇದ್ದಾರೆ ಅಂದ್ರೆ ಅದನ್ನು ನಾವು ಅನ್ರೆಕಾರ್ಡೆಡ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ರೆಕಾರ್ಡ್ ಆಗಿರಲಿ ಅನ್ರೆಕಾರ್ಡೆಡ್ ಆಗಿರಲಿ, ಅದು ರಿಯಲೈಸೇಷನ್ ಆಗ್ತಾ ಇದೆ ಅಂತಂದಾಗ ನಾವು ಅದನ್ನ ಕನ್ಸಿಡರ್ ಮಾಡಲೇಬೇಕು. ನೆಕ್ಸ್ಟ್ ನೋಡಿ, ವೆಹಿಕಲ್ ವಿಚ್ ವಾಸ್ ಅನ್ರೆಕಾರ್ಡೆಡ್ ಆಲ್ಸೋ ರಿಯಲೈಸ್ಡ್ rupees 4,000. ನೋಡಿ, ಅಂಥ ಅನ್ರೆಕಾರ್ಡೆಡ್ ಅಸೆಟ್ಸ್ ಅನ್ನ ಕೂಡ ಅವರು ಕ್ಯಾಶ್ಗೆ ಕನ್ವರ್ಟ್ ಮಾಡ್ಕೊಂಡಿದಾರಂತೆ. ಅದರಿಂದ ಅಮೌಂಟ್ ಎಷ್ಟು ಬಂದಿದೆಯಪ್ಪ ಅಂದ್ರೆ 4,000 rupees ಬಂದಿದೆ. ನೆಕ್ಸ್ಟ್ ನೋಡಿ, ಮೆಷಿನರಿ ರಿಯಲೈಸ್ಡ್ ಅಟ್ ಬುಕ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂ ಮೀನ್ಸ್ the value ಆಸ್ ಪರ್ ದಿ ಹೋಲ್ಡ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಅದನ್ನ ನಾವು ಬುಕ್ ವ್ಯಾಲ್ಯೂ ಅಂತ ಕರಿತೀವಿ. ಬುಕ್ ವ್ಯಾಲ್ಯೂ ಮೀನ್ಸ್ ದ ವ್ಯಾಲ್ಯೂ ಆಸ್ ಪರ್ ದಿ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್. ಹಾಗಾದ್ರೆ ಮೆಷಿನರಿ ರಿಯಲೈಸ್ಡ್ ಆಗ್ತಾ ಇರೋದು ಬುಕ್ ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂತಂದ್ರೆ 20,000ಗೆ ರಿಯಲೈಸೇಷನ್ ಆಗ್ತಾ ಇದೆ. ಬುಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಬಿ, ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ರಮ್ಯಾ. ಫರ್ನಿಚರ್ ಅನ್ನ ಯಾರು ಟೇಕನ್ ಓವರ್ ಮಾಡ್ತಾ ಇದಾರಪ್ಪ ಅಂದ್ರೆ ರಮ್ಯಾ, ಪಾರ್ಟ್ನರ್ ರಮ್ಯಾ ಟೇಕನ್ ಓವರ್ ಮಾಡ್ತಾ ಇದ್ದಾರೆ. ಅಟ್ ಎ ವ್ಯಾಲ್ಯೂಯೇಷನ್ ಆಫ್ rupees 9,000. ಆ ವ್ಯಾಲ್ಯೂಯೇಷನ್ ಎಷ್ಟಿದೆಯಪ್ಪ ಅದಕ್ಕೆ ಅಂತಂದ್ರೆ ವ್ಯಾಲ್ಯೂ ವರ್ತ್ ಎಷ್ಟಿದೆ, ಅವರು ಟೇಕನ್ ಓವರ್ ಮಾಡಿರೋ ವ್ಯಾಲ್ಯೂ 9,000 rupees ಇದೆ. ನೆಕ್ಸ್ಟ್ ನೋಡಿ, ಕ್ರೆಡಿಟಾರ್ಸ್ ವರ್ ಸೆಟಲ್ಡ್ ಅಟ್ 10% ಲೆಸ್. ಈ ಕ್ರೆಡಿಟಾರ್ಸ್ಗೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎಕ್ಸ್ಟರ್ನಲ್ ಲಯಬಿಲಿಟಿ, ಈ ಕ್ರೆಡಿಟಾರ್ಸ್ಗೆ ಸೆಟಲ್ಮೆಂಟ್ ಮಾಡೋ ಟೈಮಲ್ಲಿ 10% ಡಿಡಕ್ಟ್ ಮಾಡಿ ಇನ್ನು ರಿಮೈನಿಂಗ್ 90% ನಾವು ಪೇಮೆಂಟ್ ಮಾಡಬೇಕು. ಹಾಗಾದ್ರೆ 10% ನಾವು ಲೆಸ್ ಮಾಡಬೇಕು, 90% ಪೇಮೆಂಟ್ ಮಾಡಬೇಕಾಗುತ್ತೆ. ಆಯಿತು, ಅದನ್ನು ಸೆಟಲ್ಮೆಂಟ್ ಮಾಡೋವಾಗ ನೋಡೋಣ. ನೆಕ್ಸ್ಟ್ ನೋಡಿ, ದಿವ್ಯಾ ಟುಕ್ ಓವರ್ ವಾಣೀಸ್ ಲೋನ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎಕ್ಸ್ಟರ್ನಲ್ ಲೋನು, ಇದನ್ನ ಯಾರು ಟೇಕನ್ ಓವರ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ದಿವ್ಯಾ ಟೇಕನ್ ಓವರ್ ಮಾಡ್ತಾ ಇದ್ದಾಳೆ. ನೋಡಿ, ಅಸೆಟ್ ಅನ್ನ ಟೇಕನ್ ಓವರ್ ಮಾಡಿದ್ದು ರಮ್ಯಾ, ಲಯಬಿಲಿಟಿಯನ್ನ ಟೇಕನ್ ಓವರ್ ಮಾಡ್ತಾ ಇರೋದು ದಿವ್ಯಾ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ವಾಣೀಸ್ ಲೋನ್ ಅಂತ ಕಾಣಿಸ್ತಾ ಇದೆ. ಈ ಲಯಬಿಲಿಟಿಯನ್ನ ಟೇಕನ್ ಓವರ್ ಮಾಡ್ತಾ ಇರೋದು ಪಾರ್ಟ್ನರ್ ದಿವ್ಯಾ. ನೆಕ್ಸ್ಟ್ ನೋಡಿ, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಡ್ಯೂ. ಡ್ಯೂ ಮೀನ್ಸ್ ಸ್ಟಿಲ್ ನಾಟ್ ಪೇಯ್ಡ್.
ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತಂದ್ರೆ ಅಡಿಷನಲ್ ಚಾರ್ಜಸ್ ಆನ್ ದಿ ಓವರ್ ಡ್ರಾಫ್ಟ್. ನಾವು ಬ್ಯಾಂಕಿಂದ ಓವರ್ ಡ್ರಾಫ್ಟ್ ಮಾಡ್ಕೊಂಡಿದ್ದೀವಲ್ವಾ, 4000 rupees ಸಾಲ ಮಾಡಿದ್ದೀವಲ್ವಾ, ಆ ಸಾಲಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಬ್ಯಾಂಕು ಅಂದ್ರೆ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಿದ್ದಾರೆ 400 rupees. ಬಟ್ ಈ ಬಿಸ್ನೆಸ್ ಪೇಮೆಂಟ್ ಮಾಡಿಲ್ಲ, ಸ್ಟಿಲ್ ಡ್ಯೂ ಇದೆ. ಈಗ ನೋಡಿ ಅವ್ರೇನ್ ಹೇಳ್ತಾ ಇದ್ದಾರೆ, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಡ್ಯೂ ₹400 ವಾಸ್ ಆಲ್ಸೋ ಪೇಯ್ಡ್ ಆಫ್. ನೋಡಿ ಅದನ್ನು ಅವ್ರೇನ್ ಮಾಡಿದ್ದಾರೆ, ಪಾವತಿ ಮಾಡಿಬಿಟ್ಟಿದಾರಂತೆ. ಹಾಗಾದ್ರೆ 4000 + 400 ಎಷ್ಟಾಗುತ್ತೆ ಅಂತಂದ್ರೆ 4400 ಆಗುತ್ತೆ. ಓವರ್ ಡ್ರಾಫ್ಟ್ 4000 rupees, ಅದ್ರ ಮೇಲೆ ಅಡಿಷನಲ್ ಚಾರ್ಜಸ್ ಅಂದ್ರೆ ಇಂಟ್ರೆಸ್ಟ್ ಬಡ್ಡಿ ಎಷ್ಟು ಚಾರ್ಜ್ ಮಾಡಿದ್ದಾರೆ, 400. 4000 ಸಾಲ ಮಾಡಿರೋದು, ಅದಕ್ಕೆ ಬಡ್ಡಿ 400 ಸೇರಿದ್ರೆ 4400 rupees ಆಗುತ್ತೆ. ನೆಕ್ಸ್ಟ್ ನೋಡಿ, ಈ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು ₹4000. ರಿಯಲೈಸೇಷನ್ ಪ್ರೋಸೆಸ್ಗೆ ಅಂದ್ರೆ ಡಿಸಲ್ಯೂಷನ್ ಪ್ರೋಸೆಸ್ಗೆ ಎಷ್ಟು ಅಮೌಂಟ್ ಇನ್ಕರ್ಡ್ ಆಗಿದೆಯಪ್ಪ ಎಕ್ಸ್ಪೆನ್ಸಸ್ಗೆ ಅಂದ್ರೆ 4000 rupees ಇನ್ಕರ್ಡ್ ಆಗಿದೆ. ನೋಡಿ ಈ ಇನ್ಫಾರ್ಮೇಶನ್ ಅನ್ನು ನಾವು ಬೇಸ್ ಆಗಿ ಇಟ್ಕೊಂಡು ನಾವೇನೇನು ಪ್ರಿಪೇರ್ ಮಾಡಬೇಕು ಅಂದ್ರೆ, ಫಸ್ಟ್ ರಿಯಲೈಸೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು, ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು, ಫೈನಲ್ ಆಗಿ ನಾವು ಕ್ಯಾಶ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಅಂತ ಇದೆ, ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಇಲ್ಲಿ ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಇನ್ ಕೇಸ್ ಇಲ್ಲೇನಾದ್ರೂ ಬ್ಯಾಂಕ್ ಇದ್ದಾಗ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಇಲ್ಲಿ ಬ್ಯಾಂಕ್ ಅಂತ ಪ್ರಿಪೇರ್ ಮಾಡಿ ಅಂತ ಹೇಳ್ತಾರೆ. ಸಮ್ ಟೈಮ್ಸ್ ಇಲ್ಲಿ ಕ್ಯಾಶ್ ಅಂತ ಇರುತ್ತೆ, ಅವ್ರು ನಿಮಗೆ ಪ್ರಿಪೇರ್ ಮಾಡೋದಕ್ಕೆ ಬ್ಯಾಂಕ್ ಅಂತ ಕೊಟ್ಟಿರ್ತಾರೆ. ಆಗ ನೀವೇನ್ ಕನ್ಸಿಡರ್ ಮಾಡಬೇಕು ಅಂದ್ರೆ, ಅವ್ರೇನ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಯಾವ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿರ್ತಾರೆ, ಅದೇ ಅಕೌಂಟ್ ನೇಮ್ ಅನ್ನ ತಗೋಬೇಕು, ನೀವು ಬ್ಯಾಂಕ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ ಅದ್ರ ನಮ್ಗೆ ಗೊತ್ತಾಗ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇರೋ ವಾಣಿಸ್ ಲೋನ್ ಅನ್ನೋದು ಎಕ್ಸ್ಟರ್ನಲ್ ಲಯಬಿಲಿಟಿ. ಇನ್ನು ನೋಡಿ ಇಲ್ಲಿ ರಿಸರ್ವ್ ಫಂಡ್ ಅಂತ ಇದೆ, ಮತ್ತೆ ಕ್ಯಾಪಿಟಲ್ಸ್ ಅಂತ ಇದೆಯಲ್ಲ, ಇವೆರಡನ್ನು ಪಾರ್ಟ್ನರ್ಸ್ ರಿಲೇಟೆಡ್ ಐಟಮ್ಸ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ 3 ಐಟಮ್ಸ್ ಇರುತ್ತೆ ಪಾರ್ಟ್ನರ್ಸ್ ರಿಲೇಟೆಡ್ ಐಟಮ್ಸ್ ಅಂದ್ರೆ ಕ್ಯಾಪಿಟಲ್ ಐಟಮ್ಸ್. ಒಂದು ದೇರ್ ಕ್ಯಾಪಿಟಲ್ಸ್, ಎರಡನೇದು ದೇರ್ ರಿಸರ್ವ್ಸ್, ಮೂರನೇದು P&L. ಸಮ್ ಟೈಮ್ಸ್ ಪಾರ್ಟ್ನರ್ಸ್ ಲೋನ್ ಕೊಟ್ಟಿರ್ತಾರೆ, ಅದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ವಿ. ಪಾರ್ಟ್ನರ್ ಲೋನ್ ಕೊಟ್ಟಿದ್ದಾಗ ಕೂಡ ನಾವು ರಿಯಲೈಸೇಷನ್ ಅಕೌಂಟ್ ಅಲ್ಲಿ ತಗೊಳ್ಳೋದಿಲ್ಲ, ಅದನ್ನ ಒನ್ ಟೈಮ್ ತಗೋಬೇಕು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಲ್ಲಿ. ಕ್ಯಾಪಿಟಲ್ ಐಟಮ್ಸ್ ಅನ್ನ ಎಲ್ಲಿ ತಗೋಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ತಗೋಬೇಕು. ಪಾರ್ಟ್ನರ್ ಲೋನ್ ಕೊಟ್ಟಿದ್ದಾಗ ಮಾತ್ರ ಒನ್ ಟೈಮ್ ತಗೋಬೇಕು, ಅದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂಡರ್ ಅಲ್ಲಿ ಕ್ರೆಡಿಟ್ ಸೈಡ್ ತಗೋಬೇಕು. ಬನ್ನಿ ಈಗ ನಾವು ರಿಯಲೈಸೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋಣ. ಫಸ್ಟ್ ಅಕೌಂಟ್ ರಿಯಲೈಸೇಷನ್ ಅಕೌಂಟ್. Realization account is prepared at the time of dissolution to ascertain the profit or loss on sale of assets and payment to liabilities. First, we need to list out what are the assets available in the business to sale, and whatever the liabilities available in the business, external liabilities, whatever the external liabilities available in the business to pay. That is second list. First list of assets. Second list of external liabilities. Assets transferred to realization account debit side at their book value. Liabilities is transferred to realization account credit side at their book value. ಈಗ ನಾವೇನ್ ಮಾಡೋಣ, ಫಸ್ಟ್ ಅಸೆಟ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಬೇಡ, ಎಲ್ಲ ಡಿಸ್ಪೋಸಬಲ್ ಅಸೆಟ್ಸ್. ಡಿಸ್ಪೋಸಬಲ್ ಅಸೆಟ್ಸ್ ಮೀನ್ಸ್ ಆಲ್ ಅಸೆಟ್ಸ್ ಎಕ್ಸೆಪ್ಟ್ ಕ್ಯಾಶ್, ಬ್ಯಾಂಕ್, P&L. ಕ್ಯಾಶು ಬ್ಯಾಂಕ್ ಅನ್ನು ನಾವು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಪ್ರಿಪೇರ್ ಮಾಡ್ತೀವಿ, ಅದರ ಅಂಡರ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಮತ್ತೆ P&L ಅನ್ನು ನಾವೇನ್ ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಯಾಕಂದ್ರೆ ಅದು ಲಾಸ್ ಅಂತ ಟ್ರೀಟ್ ಮಾಡ್ತೀವಿ, ನಿಮಗೆ ಗೊತ್ತಿದೆ ಅದು. ನೆಕ್ಸ್ಟ್ ಈಗ ಮಾಡೋಣ, ನಾವೇನ್ ಮಾಡೋಣ, ಅಸೆಟ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡೋಣ. all assets transferred into realization account on debit side except ಕ್ಯಾಶ್, ಬ್ಯಾಂಕ್, P&L at their book values. ಹಾಗಾದ್ರೆ ನಾನೀಗ ಇಲ್ಲಿ ಕ್ಯಾಶ್ ಅನ್ನ ಎಕ್ಸೆಪ್ಷನ್ಸ್ ಅನ್ನ ಬಿಟ್ಟು, ಇದನ್ನ ಬಿಟ್ಟು ಎಕ್ಸೆಪ್ಟ್ ಮಾಡಿ, ಇನ್ನು ಡೆಟಾರ್ಸು, ಸ್ಟಾಕು, ಫರ್ನಿಚರು, ಮೆಷಿನರಿ, ಬಿಲ್ಡಿಂಗ್ಸ್ ಅನ್ನ ಹಟ್ ದೇರ್ ಬುಕ್ ವ್ಯಾಲ್ಯೂ, ಅದ್ರದ್ದೇನು ಬುಕ್ ವ್ಯಾಲ್ಯೂಸ್ ಇರುತ್ತೆ ಆಸ್ ಇಟ್ ಈಸ್ ನಾನು ಇಲ್ಲಿ ಬರ್ಕೊಳ್ತಾ ಹೋಗ್ತೀನಿ. 2, ಫಸ್ಟ್ ಡಿಸ್ಪೋಸಬಲ್ ಅಸೆಟ್ ಎಕ್ಸೆಪ್ಟ್ ಮಾಡಿ, ಕ್ಯಾಶ್ ಅನ್ನ ಬಿಟ್ಬಿಡಿ, ಡೆಟಾರ್ಸ್. ಅಡ್ಜಸ್ಟ್ಮೆಂಟ್ಸ್ ನೋಡಬಾರ್ದು. ಬುಕ್ ವ್ಯಾಲ್ಯೂಸ್ ಅನ್ನ ರೆಕಾರ್ಡ್ ಮಾಡೋ ಟೈಮಲ್ಲಿ ದ ವ್ಯಾಲ್ಯೂಸ್ ಆಸ್ ಪರ್ ದಿ ಬ್ಯಾಲೆನ್ಸ್ ಶೀಟ್ ಏನ್ ಪ್ರೆಸೆಂಟ್ ಮಾಡಿರುತ್ತೆ ಅದನ್ನು ಮಾತ್ರ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ಡೆಟಾರ್ಸ್ 15,000. ನೆಕ್ಸ್ಟ್ ಸ್ಟಾಕ್, ಟು ಸ್ಟಾಕ್ 18,000. ಫರ್ನಿಚರ್, its book value as per the last year balance sheet 12,000. Next asset machinery, to machinery
Its book value as per last year balance sheet 20,000. Last one, buildings. Buildings worth rupees 60,000. ನೋಡಿ ಇವೆಲ್ಲ ನಾನು ರೆಕಾರ್ಡ್ ಮಾಡಿರೋದು ಬುಕ್ ವ್ಯಾಲ್ಯೂ ಮೀನ್ಸ್ ದ ವ್ಯಾಲ್ಯೂಸ್ ಆಸ್ ಪರ್ ದಿ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನು ನಾವು ಬರ್ಕೊಂಡಿರ್ತೀವಿ ಅದನ್ನೇ ಆಸ್ ಇಟ್ ಈಸ್ ಇಲ್ಲಿ ಬರ್ಕೊಳ್ತಾ ಇರೋದ್ರಿಂದ ನಾವು ಬುಕ್ ವ್ಯಾಲ್ಯೂನ ರೆಕಾರ್ಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಹಾಗಾದ್ರೆ ಅಸೆಟ್ಸ್ ಲೀಸ್ಟ್ ರೆಡಿ ಆಯ್ತು. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಲೀಸ್ಟ್ ಅನ್ನ ರೆಡಿ ಮಾಡ್ಕೊಳ್ತೀನಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಎಷ್ಟಿದೆ ಅಂತಂದ್ರೆ 1 2 3 4 ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್ಸ್, ಬ್ಯಾಂಕ್ ಓವರ್ ಡ್ರಾಫ್ಟ್ ಮತ್ತೆ ವಾಣಿಸ್ ಲೋನ್ ಇದೆ. 4 ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಇದೆ. ರಿಸರ್ವ್ ಫಂಡು ಮತ್ತೆ ಕ್ಯಾಪಿಟಲ್ಸ್ ಅನ್ನ ನಾವು ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಕನ್ಸಿಡರ್ ಮಾಡಲ್ಲ, ಯಾಕಂದ್ರೆ ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಐಟಮ್ಸ್. ಅದಕ್ಕೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಇಲ್ಲಿ ನಾವು ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಹಾಗಾದ್ರೆ ಈಗ ನಾವು ಯಾವ್ದಾದ್ರು ರೆಕಾರ್ಡ್ ಮಾಡಬೇಕು ಅಂದ್ರೆ ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್ ಮತ್ತೆ ವಾಣಿಸ್ ಲೋನ್ ಅನ್ನ ತಗೋಬೇಕು. 1 by 1 ತಗೊಳ್ತೀನಿ ನಾನು. ಬೈ ಕ್ರೆಡಿಟಾರ್ಸ್ ಬುಕ್ ವ್ಯಾಲ್ಯೂ 20,000 ಆಸ್ ಇಟ್ ಈಸ್ ಬರ್ಕೋಬೇಕು. ಅಡ್ಜಸ್ಟ್ಮೆಂಟ್ಸ್ ಅನ್ನ ರೆಫರ್ ಮಾಡಬೇಡಿ. ನೆಕ್ಸ್ಟ್ ಬಿಲ್ಸ್ ಪೇಬಲ್ಸ್ 6,000. ನೆಕ್ಸ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್ 4,000. ನೆಕ್ಸ್ಟ್ ವಾಣಿಸ್ ಲೋನ್. ವಾಣಿ ನಾನು ಆಗಲೇ ಹೇಳಿದೆ, ವಾಣಿ ಎಕ್ಸ್ಟರ್ನಲ್ ಆಗ್ತಾರೆ, ಅವರು ಪಾರ್ಟ್ನರ್ಸ್ ಅಲ್ಲ. ಬೇಕಾದ್ರೆ ನೀವು ನೇಮ್ಸ್ ಅನ್ನ ಅಬ್ಸರ್ವ್ ಮಾಡಿ. ಇಲ್ಲಿ ರಮ್ಯಾ, ಕಾವ್ಯ, ದಿವ್ಯಾ ಅಂತ ಕೊಟ್ಟಿದ್ದಾರೆ. ವಾಣಿ ಎಕ್ಸ್ಟರ್ನಲ್ ಆಗ್ತಾರೆ, ಅವರು ಪಾರ್ಟ್ನರ್ ಅಲ್ಲ. ಅದಕ್ಕೆ ನಾನು ಇಲ್ಲಿ ಎಕ್ಸ್ಟರ್ನಲ್ ಲೈಬಿಲಿಟೀಸ್ ಅಂಡರ್ ಅಲ್ಲೇ ಬರೀತಾ ಇದ್ದೀನಿ ಅವ್ರದ್ದು. ವಾಣಿಸ್ ಲೋನ್ ಎಷ್ಟಿದೆ? 5,000. ನೋಡಿ, ಈಗ ಲೀಸ್ಟ್ ಆಫ್ ಅಸೆಟ್ಸ್, ಲೀಸ್ಟ್ ಆಫ್ ಲಯಬಿಲಿಟೀಸ್ ರೆಡಿ ಆಗಿದೆ. ನಿಮಗೆ ಗೊತ್ತಿದೆ ಯಾಕೆ ನಾನು ಅಸೆಟ್ಸ್ ಅನ್ನ ಡೆಬಿಟ್ ಸೈಡ್ ಬರ್ದಿದ್ದೀನಿ ಮತ್ತೆ ಲಯಬಿಲಿಟೀಸ್ ಅನ್ನ ಯಾಕೆ ನಾನು ಕ್ರೆಡಿಟ್ ಸೈಡ್ ಬರ್ದಿದ್ದೀನಿ ಅಂದ್ರೆ ರೂಲ್ಸ್ ಹೇಳುತ್ತೆ. ನೋಡಿ, ಅಸೆಟ್ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ, ಅಸೆಟ್ ಏನಾದ್ರೂ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ಡೆಬಿಟ್ ಅಲ್ಲೇ ಕ್ರಿಯೇಟ್ ಆಗ್ಬೇಕು. ಅದೇ ಅಸೆಟ್ ಏನಾದ್ರೂ ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ಅದನ್ನ ನಾವು ಕ್ರೆಡಿಟ್ ಅಲ್ಲಿ ತೋರಿಸ್ಬೇಕು. ನೆಕ್ಸ್ಟ್ ನೋಡಿ, ಲಯಬಿಲಿಟೀಸ್ ರೂಲ್ಸ್ಗೆ ಬಂದಾಗ ಡೆಬಿಟ್ ಅಲ್ಲಿ ಅದು ಡಿಕ್ರೀಸ್ ಆಗುತ್ತೆ, ಕ್ರೆಡಿಟ್ಗೆ ಬಂದಾಗ ಅದು ಇನ್ಕ್ರೀಸ್ ಆಗುತ್ತೆ. ಈಗ ನೋಡಿ, ನಾವು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಇಂದ ಯಾವಾಗ ಬ್ಯಾಲೆನ್ಸಸ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ವೋ ಲಯಬಿಲಿಟೀಸ್ ಕ್ರಿಯೇಟ್ ಆಯ್ತು, ಅದಕ್ಕೆ ನಾನು ಕ್ರೆಡಿಟ್ ಅಲ್ಲಿ ತೋರಿಸಿದ್ದೀನಿ. ಯಾವಾಗ ಈ ಲಯಬಿಲಿಟೀಸ್ಗೆ ನಾನು ಪೇಮೆಂಟ್ ಮಾಡ್ತೀನಿ ಆಗ ಲಯಬಿಲಿಟೀಸ್ ಏನಾಗುತ್ತೆ ಅಂತಂದ್ರೆ 1 by 1 ಕ್ಯಾನ್ಸಲ್ ಆಗ್ತಾ ಬರುತ್ತೆ. ಯಾವಾಗ ಕ್ಯಾನ್ಸಲ್ ಆಗುತ್ತೆ ಆಗ ನಾನು ಡೆಬಿಟ್ ಅಲ್ಲಿ ತೋರಿಸ್ತೀನಿ. ಅದೇ ತರನೇ ಅಸೆಟ್ಸು ಅಷ್ಟೇ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇಂದ ನಾನು ಯಾವಾಗ ಅಸೆಟ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಂಡೆ ರಿಯಲೈಸೇಷನ್ ಅಕೌಂಟ್ಗೆ, ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಅಸೆಟ್ಸ್ ಕ್ರಿಯೇಟ್ ಆದವು. ಅಸೆಟ್ಸ್ ಕ್ರಿಯೇಟ್ ಆಗ್ತಾ ಇದೆ, ಅದ್ರ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಡೆಬಿಟ್ ಅಲ್ಲಿ ಇರಬೇಕು. ಯಾವಾಗ ನಾನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಸೆಟ್ಸ್ ಅನ್ನ ಯಾವಾಗ ಸೋಲ್ಡ್ ಔಟ್ ಮಾಡ್ತೀನಿ ಆಗ ಅಸೆಟ್ಸ್ ಬ್ಯಾಲೆನ್ಸ್ ಏನಾಗುತ್ತಪ್ಪ ಅಂತಂದ್ರೆ 0 ಆಗುತ್ತೆ. ಯಾಕಂದ್ರೆ ಇಲ್ಲಿರೋ ಅಸೆಟ್ಸ್ ಎಲ್ಲ ಡಿಸ್ಪೋಸ್ ಆಗ್ಬಿಡುತ್ತಲ್ಲ, ಆಗ ನಾನು ಏನ್ ಮಾಡ್ತೀನಿ, ಕ್ರೆಡಿಟ್ ಅಲ್ಲಿ ರೆಕಾರ್ಡ್ ಮಾಡ್ತೀನಿ. ಇಲ್ಲಿ ಏನ್ ಇನ್ಕ್ರೀಸ್ ಆಗುತ್ತೆ ಅದು ಡಿಕ್ರೀಸ್ ಆಗುತ್ತೆ. ಇಲ್ಲಿ ಈ ಪ್ರೋಸೆಸ್ ಅಲ್ಲಿ ಏನು ಪ್ರಾಫಿಟ್ ಲಾಸ್ ಬರುತ್ತೆ ಅದನ್ನ ನಾನು ಏನ್ ಮಾಡೋಣ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಕೊಡಬೇಕು. ಅಸೆಟ್ಸ್ ಮತ್ತೆ ಲೈಬಿಲಿಟೀಸ್ ಲೀಸ್ಟ್ ರೆಡಿ ಆಗಿದ ತಕ್ಷಣ ಯಾವ್ಯಾವ ಅಸೆಟ್ಸ್ ಎಷ್ಟಿಗೆ ಕ್ಯಾಶ್ಗೆ ಕನ್ವರ್ಟ್ ಆಗಿದೆ ಮತ್ತೆ ಎಷ್ಟು ಕ್ಯಾಶ್ ಔಟ್ವರ್ಡ್ ಆಗ್ತಾ ಇದೆ ಪೇಮೆಂಟ್ಸ್ ಇಂದ ಅಂತ ನಾವು ಪ್ರೆಸೆಂಟ್ ಮಾಡ್ತಾ ಬರೋಣ. ಈಗ ಅಸೆಟ್ಸ್ ರಿಯಲೈಸೇಷನ್ ಆಗ್ತಾ ಇದೆ ಕ್ಯಾಶ್ಗೆ ಅಂತಂದ್ರೆ ನಮಗೆ ಕ್ಯಾಶ್ ರಿಸಿಪ್ಟ್ ಆಗುತ್ತೆ. ಹಾಗಾದ್ರೆ ನಾವು ರೆಕಾರ್ಡ್ ಮಾಡ್ಬೇಕಿಲ್ಲಿ ಬೈ ಕ್ಯಾಶ್ ಅಕೌಂಟ್. ಯಾಕೆ ನಾನು ಇಲ್ಲಿ ಬೈ ಬರ್ದಿದ್ದೀನಿ ಅಂತಂದ್ರೆ ಕ್ಯಾಶ್ ರಿಸಿಪ್ಟ್ಸ್ ಆಗ್ತಾ ಇದೆ. ರಿಯಲ್ ಅಕೌಂಟ್ ರೂಲ್ಸ್ ಅನ್ನು ನಾವು ಫಾಲೋ ಮಾಡಿದೀವಿ ಅಂತಂದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶ್ ಕಮ್ಸ್ ಇನ್. ಡೆಬಿಟ್ ಮೀನ್ಸ್ ಬೈ. ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ ಕ್ರೆಡಿಟ್ ರೂಲು. ಅಲ್ಲೇನು ಹೇಳುತ್ತೆ, ಯಾವ ನಾವು ಕ್ಯಾಶ್ ಪೇಮೆಂಟ್ ಮಾಡ್ತೀವಿ ಆಗ ನಮ್ಮಿಂದ ಕ್ಯಾಶು ಔಟ್ ಸೈಡ್ ಹೋಗುತ್ತೆ. ಕ್ಯಾಶ್ ಗೋಸ್ ಔಟ್ ಸೈಡ್ ಫ್ರಮ್ ದಿ ಬಿಸ್ನೆಸ್. ಕ್ರೆಡಿಟ್ ಕ್ಯಾಶ್ ಗೋಸ್ ಔಟ್ ಸೈಡ್ ಫ್ರಮ್ ದಿ ಬಿಸ್ನೆಸ್ ಅಂತ ಹೇಳ್ತೀವಿ. ಇನ್ ಕೇಸ್ ನಾವೇನಾದ್ರೂ ಅಸೆಟ್ ರೂಲ್ ಅನ್ನ ಫಾಲೋ ಮಾಡಿದ್ದೀವಿ ಅಂತಂದ್ರೆ ಆಸ್ ಪರ್ ಅಮೇರಿಕನ್ ಸಿಸ್ಟಮ್ ಅಸೆಟ್ ರೂಲ್ ಏನ್ ಹೇಳುತ್ತೆ ಅಂದ್ರೆ ಡೆಬಿಟ್ ಇನ್ಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್, ಕ್ರೆಡಿಟ್ ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್ ಅಂತ ಹೇಳ್ತೀವಿ. ಆಗ್ಲೇ ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ವಿ. ಈಗ ಇಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಹೇಗೆ ಅಂದ್ರೆ ಅಸೆಟ್ಸ್ ಅನ್ನ ನಾವು ಸೋಲ್ಡ್ ಔಟ್ ಮಾಡ್ತಾ ಇದ್ವಿ, ಡಿಸ್ಪೋಸಬಲ್ ಅಸೆಟ್ಸ್ ಅನ್ನ. ಆಗ ಏನಾಗುತ್ತೆ, ಕ್ಯಾಶ್ ಬ್ಯಾಲೆನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ. ಬನ್ನಿ ಈಗ ಕ್ಯಾಶ್ಗೆ ಎಷ್ಟು ಕನ್ವರ್ಟ್ ಆಗ್ತಾ ಇದೆ ಅಸೆಟ್ಸ್ ಅಂತ ನೋಡ್ತಾ ಬರೋಣ. ಡೆಟಾರ್ಸ್ 13,500. ಡೆಟಾರ್ಸ್ 13,500.
Debtors realized to cash 13,500. Next, stock 19,500. Stock 19,500. Next item, buildings 62,000. ನೋಡ್ತಾ ಬನ್ನಿ ಇಲ್ಲಿ ಬಿಲ್ಡಿಂಗ್ 62,000. ನೆಕ್ಸ್ಟ್ ವೆಹಿಕಲ್ ವಿಚ್ ವಾಸ್ ಅನ್ರೆಕಾರ್ಡೆಡ್. ಇದು ಯಾಕೆ ಈ ತರ ಕೊಟ್ಟಿದ್ದಾನೆ ಅಂತಂದ್ರೆ ವೆಹಿಕಲ್ ನಾಟ್ ರೆಕಾರ್ಡೆಡ್ ಇನ್ ದಿ ಬ್ಯಾಲೆನ್ಸ್ ಶೀಟ್, ಅದಕ್ಕೆ ನಾವು ಅದನ್ನ ಅನ್ರೆಕಾರ್ಡೆಡ್ ವೆಹಿಕಲ್ ಅಂತ ಹೇಳ್ತಾ ಇದೀವಿ. ನೋಡಿ, ಇಂಥ ಅನ್ರೆಕಾರ್ಡೆಡ್ ವೆಹಿಕಲ್ ಅನ್ನ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ರಿಯಲೈಸ್ಡ್ ಮಾಡಿದ್ದಾರೆ. ಹಾಗಾದ್ರೆ ಅದು ಕೂಡ ಕ್ಯಾಶ್ಗೆ ಕನ್ವರ್ಟ್ ಆಗ್ತಾ ಇದೆ. ವರ್ತ್ ಎಷ್ಟಿದೆಯಪ್ಪ ಅದಕ್ಕೆ ಅಂದ್ರೆ 4,000. ಇಲ್ಲಿ ಬರ್ಕೊಳ್ತೀನಿ ನಾನು, ಅನ್ರೆಕಾರ್ಡೆಡ್ ವೆಹಿಕಲ್. ಅನ್ರೆಕಾರ್ಡೆಡ್ ವೆಹಿಕಲ್ ವರ್ತ್ rupees 4,000. ನೆಕ್ಸ್ಟ್ ನೋಡಿ, ಮೆಷಿನರಿ ರಿಯಲೈಸ್ಡ್ ಅಟ್ ಬುಕ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂ ಮೀನ್ಸ್ ದ ವ್ಯಾಲ್ಯೂ ಆಸ್ ಪರ್ ದಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ 20,000. ಮೆಷಿನರಿ ಬುಕ್ ವ್ಯಾಲ್ಯೂ ರೆಫರ್ ಮಾಡ್ಬೇಕಂತೆ, ನಾವು ಫಾಲೋ ಮಾಡ್ಬೇಕಂತೆ 20,000. 1 ಮಿನಿಟ್ ನೋಡಿ. ಈಗ ಎಲ್ಲ ಅಸೆಟ್ಸ್ ರಿಯಲೈಸೇಷನ್ ಆಗಿದೆಯಾ ಅಂತ ನಾವು ಚೆಕ್ ಮಾಡ್ಕೊಳ್ಳೋಣ. ಯಾವ್ಯಾವ ಅಸೆಟ್ಸ್ ಯಾವ್ದು ರಿಯಲೈಸೇಷನ್ ಆಗಿದೆ ಅಂತ. ಡೇಟಾರ್ಸ್ ರಿಯಲೈಸೇಷನ್ ಆಗಿದೆ, ನೆಕ್ಸ್ಟ್ ಸ್ಟಾಕ್ ರಿಯಲೈಸೇಷನ್ ಆಗಿದೆ, ಬಿಲ್ಡಿಂಗ್ಸ್ ಆಗಿದೆ, ನೆಕ್ಸ್ಟ್ ಮೆಷಿನರಿ ಆಗಿದೆ. ವೆಹಿಕಲ್ ಇಲ್ಲಿ ರೆಕಾರ್ಡ್ ಮಾಡಿಲ್ಲ, ಅದಕ್ಕೆ ನಾವು ಇಲ್ಲಿ ಬರ್ದಿರೋದು ಅನ್ರೆಕಾರ್ಡೆಡ್ ವೆಹಿಕಲ್ ಅಂತ ಬರ್ದಿರೋದು. ಇಲ್ಲಿ ರೆಕಾರ್ಡ್ ಆಗದೆ ಇರೋದಕ್ಕೆ ನಾವು ಅನ್ರೆಕಾರ್ಡೆಡ್ ಅಂತ ತೋರಿಸಿದೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಫರ್ನಿಚರ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ. ಹಾಗಾದ್ರೆ ಇದು ಐದರ್ ಟೇಕನ್ ಓವರ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡದೆ ಇರಬಹುದು. ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ ಅಸೆಟ್ ರಿಲೇಟೆಡ್ ಅಂದಾಗ ನಾವು ನೆನ್ಪಿಟ್ಕೊಬೇಕು, ನಾವು ಅದು ಟ್ಯಾಂಜಬಲ್ ಇಂಟ್ಯಾಂಜಬಲ್ ಅಂತ ನೋಡ್ಕೋಬೇಕು. ಟ್ಯಾಂಜಬಲ್ ಆದ್ರೆ ಬುಕ್ ವ್ಯಾಲ್ಯೂಗೆ ರೆಕಾರ್ಡ್ ಮಾಡಿಬಿಡ್ಬೇಕು, ಇಂಟ್ಯಾಂಜಬಲ್ ಆದ್ರೆ ರೆಕಾರ್ಡ್ ಮಾಡಬಾರ್ದು, ಅದನ್ನ ಸ್ಕಿಪ್ ಮಾಡಬೇಕು, ಇಗ್ನೋರ್ ಮಾಡಿಬಿಡ್ಬೇಕು, ಬಿಟ್ಬಿಡ್ಬೇಕು ಅದನ್ನ. ಈಗ ನೋಡಿ ಇಲ್ಲಿ ಬಿ ನೋಡಿ, ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ರಮ್ಯಾ. ಹಾಗಾದ್ರೆ ಫರ್ನಿಚರ್ ಟೇಕನ್ ಓವರ್ ಆಗಿದೆ. ಹಾಗಾದ್ರೆ ಎಲ್ಲ ಅಸೆಟ್ಸ್ ಬಗ್ಗೆನೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇದನ್ನ ಕ್ಲೋಸ್ ಮಾಡೋಣ. ಎಷ್ಟು ಕ್ಯಾಶ್ ರಿಯಲೈಸೇಷನ್ ಆಗ್ತಾ ಇದೆಯಪ್ಪ ಈ ಅಸೆಟ್ಸ್ ಅನ್ನ ಸೋಲ್ಡ್ ಔಟ್ ಮಾಡಿರೋದ್ರಿಂದ ಅಂತಂದಾಗ ಎಷ್ಟು ಬರುತ್ತೆ ನಮಗೆ ಅಂದ್ರೆ 1,19,300 rupees ಬರ್ತಾ ಇದೆ. ಇಲ್ಲಿರೋ ಅಸೆಟ್ಸ್ ಎಲ್ಲನೂ ಕ್ಯಾಶ್ಗೆ ರಿಯಲೈಸೇಷನ್ ಆಗಿರೋದು 1,19,300. ನೆಕ್ಸ್ಟ್ ನೋಡಿ, ಇದ್ರ ಅಂಡರ್ ಅಲ್ಲಿ ಟೇಕನ್ ಓವರ್ ಅನ್ನ ತೋರಿಸ್ಬೇಕು ನಾವು. ಫರ್ನಿಚರ್ ಒಟ್ಟಿನಲ್ಲಿ ಇಲ್ಲಿರೋ ಅಸೆಟ್ಸ್ ಆಪೋಸಿಟ್ ಸೈಡ್ ಬರಲೇಬೇಕು, ಇಲ್ಲ ಅಂದ್ರೆ ಕ್ಯಾನ್ಸಲೇಷನ್ ಆಗಲ್ಲ. ಈಗ ನೋಡಿ, ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ರಮ್ಯಾ. ಹಾಗಾದ್ರೆ ಇದನ್ನ ರಮ್ಯಾಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಣ. ಬೈ ರಮ್ಯಾಸ್ ಕ್ಯಾಪಿಟಲ್ ಅಕೌಂಟ್. ರಮ್ಯಾಸ್ ಕ್ಯಾಪಿಟಲ್ ಅಕೌಂಟ್ ವಿತ್ ಇನ್ ದ ಬ್ರಾಕೆಟ್ ಫರ್ನಿಚರ್ ಟೇಕನ್ ಓವರ್. ಇವರು ಫರ್ನಿಚರ್ ಟೇಕನ್ ಓವರ್ ಮಾಡಿದ್ದಾರೆ ಅಟ್ ಎ ವ್ಯಾಲ್ಯೂಯೇಷನ್ ಆಫ್ ₹9,000. 9,000ಗೆ ಟೇಕನ್ ಓವರ್ ಮಾಡಿದ್ದಾರೆ, ಅದಕ್ಕೆ 9,000 rupees ಇಲ್ಲಿ ಪ್ರೆಸೆಂಟ್ ಮಾಡಿ. ಹಾಗಾದ್ರೆ ಅಸೆಟ್ಸ್ ಇನ್ಫಾರ್ಮೇಶನ್ ಎಲ್ಲ ಕಂಪ್ಲೀಟ್ ಆಯಿತು. ಯಾಕೆ ಇಲ್ಲಿ ನಾನು ರಮ್ಯಾಸ್ ಕ್ಯಾಪಿಟಲ್ ಅನ್ನು ನಾನು ಡೆಬಿಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಅವರು ಬೆನಿಫಿಟ್ ಅನ್ನ ಟೇಕನ್ ಓವರ್ ಮಾಡ್ತಾ ಇರೋದ್ರಿಂದ, ಅಸೆಟ್ ಟೇಕನ್ ಓವರ್ ಮಾಡ್ತಾ ಇದ್ರಿಂದ ನಾನು ಏನ್ ಮಾಡ್ತೀನಿ, ಅವ್ರ ಅಕೌಂಟ್ಸ್ ಅಲ್ಲಿ ಡೆಬಿಟ್ ಮಾಡ್ಕೊಳ್ತೀನಿ, 9,000 rupees ಡಿಡಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಲೈಬಿಲಿಟೀಸ್ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ನೋಡಿ. ಕ್ರೆಡಿಟಾರ್ಸ್ ವರ್ ಸೆಟಲ್ಡ್ ಅಟ್ 10% ಲೆಸ್. ಕ್ರೆಡಿಟಾರ್ಸ್ಗೆ ಕ್ಯಾಶ್ ಅನ್ನ ಸೆಟಲ್ಮೆಂಟ್ ಮಾಡೋ ಟೈಮಲ್ಲಿ 10% ಲೆಸ್ ಮಾಡಬೇಕಂತೆ. ಬನ್ನಿ ಈಗ ಟು ಕ್ಯಾಶ್. ಟು ಕ್ಯಾಶ್ ಮೀನ್ಸ್ ಕ್ಯಾಶ್ ಪೇಮೆಂಟ್. ಕ್ಯಾಶ್ ಗೋಸ್ ಔಟ್ ಫ್ರಮ್ ದಿ ಬಿಸ್ನೆಸ್ ಫಾರ್ ಪೇಮೆಂಟ್ ಟು ಎಕ್ಸ್ಟರ್ನಲ್ ಲಯಬಿಲಿಟೀಸ್. ಬನ್ನಿ ಈಗ ಯಾವ್ದಾದಕ್ಕೆ ಎಷ್ಟೆಷ್ಟು ಅಂತ ಹೇಳ್ತಾನೆ. ಈಗ ಕ್ರೆಡಿಟಾರ್ಸ್ ಬುಕ್ ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂದ್ರೆ 20,000 rupees ಇದೆ. ಮೈನಸ್ 10% ಇಟ್ ಕಮ್ಸ್ ಟು 18,000. 18,000 ಅವ್ರಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಏನ್ ಮಾಡಿದ್ದಾರೆ, ಅವರು ಡಿಸ್ಕೌಂಟ್ ಅನ್ನ ಅಲೋ ಮಾಡಿದ್ದಾರೆ. 10% ಲೆಸ್ ಆಗ್ತಾ ಇದೆಯಲ್ಲ, ಅದಕ್ಕೆ ಮೈನಸ್. ಲೆಸ್ ಮೀನ್ಸ್ ಮೈನಸ್, ಮೋರ್ ಮೀನ್ಸ್ ಪ್ಲಸ್. ನೆಕ್ಸ್ಟ್ ನೋಡಿ, ದಿವ್ಯಾ ಟುಕ್ ಓವರ್ ವಾಣಿಸ್ ಲೋನ್. ವಾಣಿ ಲೋನ್ ಏನಾಗ್ತದೆ ನೋಡಿ, ಕ್ರೆಡಿಟಾರ್ಸ್ ರಿಯಲೈಸೇಷನ್ ಆಯಿತು. ವಾಣಿ ಲೋನ್ ಏನಾಗ್ತಾ ಇದೆ, ಟೇಕನ್ ಓವರ್ ಆಗ್ತಾ ಇದೆ. ಟೇಕನ್ ಓವರ್ ಅನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ತೋರಿಸೋಣ. ಇನ್ನು ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆ. ಇದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ಏನಾದರೂ ಇದೆಯಾ ಅಂತ ಒಂದ್ಸರಿ ನಾವು ಅಬ್ಸರ್ವ್ ಮಾಡೋಣ. ನೆಕ್ಸ್ಟ್ ಏನ್ ಹೇಳಿದಾರೆ ನೋಡಿ, ನೆಕ್ಸ್ಟ್ ಡಿ ಇಲ್ಲಿ ಮುಗಿತಿದ್ದು. ಡಿ ನೋಡಿ, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಡ್ಯೂ ₹400 ವಾಸ್ ಆಲ್ಸೋ ಪೇಡ್ ಆಫ್. ಈಗ ಬ್ಯಾಂಕ್ ಓವರ್ ಡ್ರಾಫ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. BOD ಇಲ್ಲಿ ನೋಡಿ ಎಷ್ಟಿದೆ ಅಂತಂದ್ರೆ, ನಾವು ಬ್ಯಾಂಕ್ ಓವರ್ ಡ್ರಾಫ್ಟ್ ಮಾಡ್ಕೊಂಡಿರೋದು 4,000 rupees ಇದೆ. 4,000 ಪ್ಲಸ್ ಅಡಿಷನಲ್ ಚಾರ್ಜಸ್, ಇಂಟ್ರೆಸ್ಟ್ ಅನ್ನು ಕೊಡ್ಬೇಕಂತೆ 400. ಇದನ್ನು ಸೇರಿಸಿ ಕೊಡ್ಬೇಕೀಗ, ಅವ್ರು ಪಾವತಿ ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ 4,400. ನೆಕ್ಸ್ಟ್ ನೋಡಿ,
ಅಲ್ಲಿಗೆ ಇದು ಟೇಕನ್ ಓವರ್ ಆಯಿತು, ಇದು ರಿಯಲೈಸೇಷನ್ ಆಯಿತು. ಇದು ಬ್ಯಾಂಕ್ ಓವರ್ ಡ್ರಾಫ್ಟು 4000 ಪ್ಲಸ್ ಇಂಟ್ರೆಸ್ಟ್ 400 ಅನ್ನ ಸೆಟಲ್ಮೆಂಟ್ ಮಾಡಿದ್ದೀವಿ, 4400 ಅನ್ನ. ಹಾಗಾದ್ರೆ ನೋಡಿ, ಇಲ್ಲಿ ಬಿಲ್ಸ್ ಪೇಬಲ್ಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ. ಈ ತರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ ಅಂದ್ರೂ ನಾವೇನ್ ಮಾಡಬೇಕು ಅಂದ್ರೆ ಇದಕ್ಕೆ ಪೇಮೆಂಟ್ ಮಾಡಬೇಕು ಅಟ್ ಬುಕ್ ವ್ಯಾಲ್ಯೂ, ಅಟ್ ಇಟ್ಸ್ ಬುಕ್ ವ್ಯಾಲ್ಯೂನೇ ತಗೋಬೇಕು. ಬಿಲ್ಸ್ ಪೇಬಲ್ ಬುಕ್ ವ್ಯಾಲ್ಯೂ 6000 ತಗೊಳ್ಳೇಬೇಕು, ಅದನ್ನ ಪೇಮೆಂಟ್ ಆಗಲೇಬೇಕು. ಒಟ್ಟಿನಲ್ಲಿ ಇಲ್ಲಿರೋ ಲೈಬಿಲಿಟೀಸ್ ಇಲ್ಲಿ ಬರಲೇಬೇಕು. 18,000 ಪ್ಲಸ್ 4,400 ಪ್ಲಸ್ 6,000, ಇಟ್ ಕಮ್ಸ್ ಟು 28,400. 28,400 ಕ್ಯಾಶಲ್ಲಿ ಪೇಮೆಂಟ್ ಮಾಡಿರೋದು. ಇನ್ನು ಇಲ್ಲಿ ವಾಣಿ ಲೋನ್ ಇದೆಯಲ್ಲ, ವಾಣಿ ಲೋನ್ಗೆ ಏನು ಮಾಡಿದ್ದಾರೆ ಅಂದರೆ, ಯಾರು ವಾಣಿ ಲೋನನ್ನು ಟೇಕನ್ ಓವರ್ ಮಾಡ್ತಾರೆ ಅದು ದಿವ್ಯಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ವಾಣಿಗೆ ಏನು ಸೆಟಲ್ಮೆಂಟ್ ಮಾಡಬೇಕು 5,000 ರೂಪೀಸ್, ಅದನ್ನು ನಾನು ಸೆಟಲ್ಮೆಂಟ್ ಮಾಡ್ಕೊಳ್ತೀನಿ ಅಂತ ಏನು ಮಾಡ್ತಾ ಇದ್ದಾರೆ, ಆ ಲೈಬಿಲಿಟಿಯನ್ನು ಅವರು ಟೇಕನ್ ಓವರ್ ಮಾಡ್ತಾ ಇದ್ದಾರೆ. ಹಾಗಾದರೆ ಅವ್ರ ರೆಸ್ಪೆಕ್ಟಿವ್ ಕ್ಯಾಪಿಟಲ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡೋಣ ಟು ದಿವ್ಯಾಸ್ ಕ್ಯಾಪಿಟಲ್ ಅಕೌಂಟ್. ದಿವ್ಯಾಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ದಟ್ ಬೀಯಿಂಗ್ ಲೋನ್ ಟೇಕನ್ ಓವರ್. ಯಾರು ಲೋನಪ್ಪ ಅದು ಅಂದರೆ ವಾಣೀಸ್ ಲೋನ್ ಟೇಕನ್ ಓವರ್. ವಾಣೀಸ್ ಲೋನ್ ವರ್ತ್ ರೂಪೀಸ್ ಎಷ್ಟಿದೆ? ವಾಣೀಸ್ ಲೋನ್ ಅಪ್ಪ ಅಂತಂದರೆ 5,000. ವಾಣೀಸ್ ಲೋನ್ ಎಷ್ಟಿದೆ ಅಂದರೆ 5,000 ರೂಪೀಸ್ ಇದೆ. ಅಲ್ಲಿಗೆ ನೋಡಿ, ಇಲ್ಲಿರೋ ಲೈಬಿಲಿಟೀಸ್ ಎಲ್ಲ ಇಲ್ಲಿ ಬಂದಿದೆ. ಕ್ಯಾಶಲ್ಲಿ ಪೇಮೆಂಟ್ ಆಗಿರೋದು 3 ಲೈಬಿಲಿಟೀಸ್ ಇದೆ, ಪಾರ್ಟ್ನರ್ ಟೇಕನ್ ಓವರ್ ಆಗಿರೋದು 1 ಲೈಬಿಲಿಟಿ ಇದೆ. ಒಟ್ಟಿನಲ್ಲಿ ಇಲ್ಲಿರೋ ಅಸೈಡ್ಸು ಈ ಸೈಡೇ ಬರಬೇಕು. ಐದರ್ ಅದು ಕ್ಯಾಶ್ಗಾದರೂ ರಿಯಲೈಸೇಷನ್ ಹಾಕ್ಕೊಂಡ್ಲಿ, ಇಲ್ಲ ಪಾರ್ಟ್ನರ್ ಆದರೂ ತಗೊಂಡೋಗ್ಲಿ. ಇಲ್ಲಿರೋ ಲೈಬಿಲಿಟೀಸ್, ಕ್ರೆಡಿಟ್ ಸೈಡಲ್ಲಿರೋ ಲೈಬಿಲಿಟೀಸು ಡೆಬಿಟ್ ಸೈಡ್ಗೆ ಬರಬೇಕು. ಐದರ್ ಅದು ಕ್ಯಾಶಲ್ಲಾದರೂ ಪೇಮೆಂಟ್ ಆಗಲಿ, ಪಾರ್ಟ್ನರ್ ಆದರೂ ಪೇಮೆಂಟ್ ಮಾಡ್ಕೊಂಡು ಹೋಗಲಿ. ಬನ್ನಿ, ಹಾಗಾದರೆ ಎಲ್ಲ ಅಸೈಡ್ಸು ಎಲ್ಲ ಲೈಬಿಲಿಟೀಸು ಕ್ಲಿಯರ್ ಆಗೋಯ್ತು. ಈಗ ನಾವು ಫೈನಲ್ ಆಗಿ ಏನು ಮಾಡಬೇಕು ಅಂದರೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅನ್ನು ಕೊಡಬೇಕು ಥ್ರೂ ಕ್ಯಾಶ್ ಓನ್ಲಿ ಟು ಕ್ಯಾಶ್ ಅಕೌಂಟ್. To cash account within the bracket realization expenses or dissolution expenses. Here they given realization expenses, so write it here. Realization expenses amounted to rupees 4,000 realization expenses ಅನ್ನ ಕೊಟ್ಬಿಡಿ. ಈಗ ನಾವೇನು ಮಾಡಬೇಕು ಫೈನಲ್ ಆಗಿ ಅಂತಂದರೆ, ಡೆಬಿಟ್ ಸೈಡ್ ಎಷ್ಟು ಬರ್ತಾ ಇದೆ ರಿಯಲೈಸೇಷನ್ ಅಕೌಂಟ್ ಟೋಟಲ್, ಅಂದರೆ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ, ಟೋಟಲ್ ಇನ್ಕಮ್ಸ್ ಎಷ್ಟು ಬರ್ತಾ ಇದೆ ಅಂತ ನಾವು ನೋಡಬೇಕು. ಡೆಬಿಟ್ ಸೈಡ್ ಟೋಟಲ್ ಇಟ್ ಕಮ್ಸ್ ಟು 1,62,400. 1,62,400 ಡೆಬಿಟ್ ಸೈಡ್ ಟೋಟಲ್ ಬರ್ತಾ ಇದೆ. ಬೇಕಾದರೆ ನೀವು ಕ್ಯಾಲ್ಸಿಯಲ್ಲಿ ಚೆಕ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟ್ ಮಾಡಿ. ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟು ಬರ್ತಾ ಇದೆಯಪ್ಪ ಅಂದರೆ 1,63,300 ರೂಪೀಸ್ ಬರ್ತಾ ಇದೆ. ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಟೋಟಲ್ 1,63,300. ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ ಟೋಟಲ್ 1,62,400. ಈಗ ನಾವು ಯಾವ ಸೈಡ್ ಗ್ರೇಟರ್ ಇದೆ ಅಂತ ಜಡ್ಜ್ ಮಾಡ್ಬೋದು. ಈಗ ನಾವು ಹೇಳ್ತೀವಿ ಯಾವ ಸೈಡ್ ಗ್ರೇಟರ್ ಇದೆಯಪ್ಪ ರಿಯಲೈಸೇಷನ್ ಅಕೌಂಟಲ್ಲಿ ಅಂದರೆ ಕ್ರೆಡಿಟ್ ಸೈಡ್ ಗ್ರೇಟರ್ ಇದೆ. ಇನ್ಕಮ್ಸ್ ಆರ್ ಗ್ರೇಟರ್ ದೆನ್ ದಿ ಎಕ್ಸ್ಪೆನ್ಸಸ್. ಹಾಗಾದರೆ ಬ್ಯಾಲೆನ್ಸಿಂಗ್ ಫಿಗರ್ ವಿ ಟ್ರೀಟೆಡ್ ಆಸ್ ಪ್ರಾಫಿಟ್ ಅಂತ ಟ್ರೀಟ್ ಮಾಡ್ತೀವಿ. ಬನ್ನಿ, ಈಗ ಫಸ್ಟು ಬ್ಯಾಲೆನ್ಸಿಂಗ್ ಫಿಗರನ್ನು ಅಸರ್ಟೈನ್ ಮಾಡಿಬಿಡೋಣ. ಗ್ರೇಟರ್ ಫಿಗರ್ 1,63,300. 1,63,300. 1,63,000 ನೋಡಿ ಇಲ್ಲಿದೆಯಲ್ಲ, 1,63,300 ಮೈನಸ್ 1,62,400 ಮಾಡಿದ್ರೆ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತಪ್ಪ ಅಂದರೆ 900 ರೂಪೀಸ್ ಬರುತ್ತೆ. ದಟ್ 900 ರೂಪೀಸ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಇನ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಬನ್ನಿ ಟ್ರಾನ್ಸ್ಫರ್ ಮಾಡೋಣ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಯಾಕೆ ಅಂದರೆ 2 ಯಾಕೆ ಬರೀತಾ ಇದ್ದೀನಿ ಅಂದರೆ, ಪಾರ್ಟ್ನರ್ಸ್ ಯಾಕೆ ಇಲ್ಲಿ ಕ್ರೆಡಿಟ್ ಆಗ್ತಾ ಇದ್ದಾರಪ್ಪ ಅಂತಂದರೆ, ರಿಯಲೈಸೇಷನ್ ಕ್ರೆಡಿಟ್ ಬ್ಯಾಲೆನ್ಸ್ ಅಂದರೆ ಪ್ರಾಫಿಟ್ ಏನು ಬಂದಿದೆ ಅದು ಪಾರ್ಟ್ನರ್ಸ್ಗೆ ಫೇವರಬಲ್ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೆ ಅದನ್ನು ನಾನು ಕ್ರೆಡಿಟ್ ಮಾಡ್ತಾ ಇದ್ದೀನಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್. ದಿಸ್ ಬ್ಯಾಲೆನ್ಸಿಂಗ್ ಫಿಗರ್ ಟ್ರಾನ್ಸ್ಫರ್ ಟು ಆಲ್ ಪಾರ್ಟ್ನರ್ಸ್. ರಮ್ಯಾ, ಕಾವ್ಯ, ದಿವ್ಯಾ. ಕಾವ್ಯ, ಲಾಸ್ಟ್ ಪಾರ್ಟ್ನರ್ ದಿವ್ಯಾ. ಬ್ಯಾಲೆನ್ಸಿಂಗ್ ಫಿಗರ್ 900 ಇಂಟು ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ 1:2:1. ಟೋಟಲ್ ಇಟ್ ವಿಲ್ ಕಮ್ಸ್ 4. ಹಾಗಾದರೆ ಟೋಟಲ್ ಡಿನಾಮಿನೇಟರ್ ಎಷ್ಟು ಬರುತ್ತೆ? 4 ಬರುತ್ತಲ್ಲ. 1/4, 2/4, 1/4.
ಅಮೌಂಟ್ ಎಷ್ಟು ಬರುತ್ತೆ ನೋಡೋಣ. 225, 450, 225, ಟೋಟಲ್ 900. Realization profit 900 rupees credited to partners capital accounts in their profit sharing ratio 1:2:1. ನೋಡಿ, ಇದು ರಿಯಲೈಸೇಷನ್ ಅಕೌಂಟ್. After completion of realization account, we have to prepare partners capital account and bank account. Come to partners capital account. Partners capital account begins from their opening capitals as per last year balance sheet. Their opening capitals as by balance brought down on the credit side of the partners capital account. Ramya's opening capital 42,000. Kavya's opening capital 35,000 and Divya's opening capital 25,000 as per the last year balance sheet. ಅವ್ರದ್ದೇನು ಬ್ಯಾಲೆನ್ಸ್ ಶೀಟಲ್ಲಿ ಏನು ಪ್ರೆಸೆಂಟ್ ಆಗಿತ್ತು ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ಸು, ಅದನ್ನು ಆ್ಯಸ್ ಇಟ್ ಈಸ್ ನಾನು ಏನು ಮಾಡಿದ್ದೀನಿ, ಬ್ರಿಂಗ್ ಡೌನ್ ಮಾಡಿದ್ದೀನಿ, ಬ್ರಾಟ್ ಇನ್ ಮಾಡ್ಕೊಂಡಿದ್ದೀನಿ ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ. ನೆಕ್ಸ್ಟ್, ದೇರ್ ಶೇರ್ ಆಫ್ ರಿಸರ್ವ್ ಫಂಡ್. ಟೋಟಲ್ ರಿಸರ್ವ್ ಫಂಡ್ ಆಸ್ ಪರ್ ದಿ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ 8,000. 8,000 ಇಂಟು 1/4 ಇಂಟು 2/4 ಇಂಟು 1/4 ಮಾಡಿದ್ರೆ ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ 1:2:1 ಇದೆಯಲ್ಲ, ಅದ್ರ ಪ್ರಕಾರ ನಾವು ಡಿವೈಡ್ ಮಾಡಿದ್ರೆ 2,000, 4,000, 2,000 ಬರುತ್ತೆ. ಬೇಕಾದ್ರೆ ನೀವು ಡಿವೈಡ್ ಮಾಡಿ 8,000 ಇಂಟು 1/4 ಇಂಟು 2/4 ಇಂಟು 1/4. 1/4 ರಮ್ಯಾ, 2/4 ಫಾರ್ ಕಾವ್ಯ, 1/4 ಫಾರ್ ದಿವ್ಯಾ. ಈ ಥರ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ನಮಗೆ 2,000, 4,000, 2,000 ರುಪೀಸ್ ಬರುತ್ತೆ. ಪಿ ಎಂಡ್ ಅಲ್ಲಿ ಇಲ್ಲ. ನೆಕ್ಸ್ಟ್ ಏನಿದೆ ಅಂತಂದರೆ ನೋಡಿ, ಈಗ ರಿಯಲೈಸೇಷನ್ ಅಕೌಂಟನ್ನು ನೋಡ್ಬೇಕು ನಾವು. ಈ ಹೋಲ್ಡ್ ಬ್ಯಾಲೆನ್ಸ್ ಶೀಟ್ ಕಂಪ್ಲೀಟ್ ಆಯಿತು. ಹೋಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಐಟಮ್ಸ್ ಎರಡೇ ಇದ್ದಿದ್ದು, ದೇರ್ ಕ್ಯಾಪಿಟಲ್ಸ್, ದೇರ್ ರಿಸರ್ವ್ಸ್. ಈಗ ಹೋಲ್ಡ್ ಬ್ಯಾಲೆನ್ಸ್ ಶೀಟನ್ನು ನಾವು ಕಂಪ್ಲೀಟ್ ಮಾಡಿದ ತಕ್ಷಣ ನಾವೇನು ಮಾಡಬೇಕು, ರಿಯಲೈಸೇಷನ್ ಅಕೌಂಟ್ ಹತ್ರ ಬರಬೇಕು. ಯಾಕಂದರೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ರಿಯಲೈಸೇಷನ್ ಅಕೌಂಟಲ್ಲಿ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬೈ ರಮ್ಯಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತಾ ಇದೆ ರಿಯಲೈಸೇಷನ್ ಅಕೌಂಟಲ್ಲಿ. ಯಾವಾಗ ಇದು ಬಂತು ಅಂದರೆ, ರಮ್ಯಾ ಫರ್ನಿಚರನ್ನು ಟುಕ್ ಓವರ್ ಮಾಡಿದ್ಲು. ಬೈ ರಮ್ಯಾ ಆಗಿದ್ದಾಳೆ ಅಂತಂದರೆ ರಿಯಲೈಸೇಷನ್ ಅಕೌಂಟ್ ಏನಾಗಬೇಕು, 2 ಆಗಬೇಕು. ನೋಡಿ, ಬೈ ರಮ್ಯಾ ಅಂತ ಯಾವ ಅಕೌಂಟಲ್ಲಿದೆ, ರಿಯಲೈಸೇಷನ್ ಅಕೌಂಟಲ್ಲಿದೆ. ರಮ್ಯಾ ಬೈ ಆಗಿದ್ರೆ ರಿಯಲೈಸೇಷನ್ ಏನಾಗುತ್ತೆ, 2 ಆಗುತ್ತೆ. ನೋಡಿ, ಇಲ್ಲೇ ಪ್ರೆಸೆಂಟ್ ಮಾಡಿದ್ದಾರೆ ಅವರು. ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಬೈ ರಮ್ಯಾಸ್ ಕ್ಯಾಪಿಟಲ್ ಅಕೌಂಟ್. ರಿಯಲೈಸೇಷನ್ನು ಕ್ರೆಡಿಟ್ ಆಗ್ತಾ ಇದೆ. ಏದ್ರಿಂದ ಕ್ರೆಡಿಟ್ ಆಗ್ತಾ ಇದೆಯಪ್ಪ ಅಂದ್ರೆ, ಯಾವುದ್ರ ಮುಖಾಂತರ ಕ್ರೆಡಿಟ್ ಆಗ್ತಾ ಇದೆ ಅಂದ್ರೆ ರಮ್ಯಾಸ್ ಕ್ಯಾಪಿಟಲ್ ಇಂದ. ಹಾಗಾದ್ರೆ ರಮ್ಯಾ ಇಲ್ಲಿ ಬೈ ಆಗಿದ್ರೆ ರಿಯಲೈಸೇಷನ್ ಇಲ್ಲಿ ಏನಾಗಬೇಕು, 2 ಆಗಬೇಕು. ಟು ರಿಯಲೈಸೇಷನ್ ಅಕೌಂಟ್ ಫರ್ನಿಚರ್ ಟೇಕನ್ ಓವರ್. ಯಾರು ಟೇಕನ್ ಓವರ್ ಮಾಡಿರೋದು, ರಮ್ಯಾ ಅಲ್ವಾ. ಸೊ 9,000 debited from Ramya's capital account due to she took over ಫರ್ನಿಚರ್ ಟೇಕನ್ ಓವರ್ ಮಾಡಿರೋದಕ್ಕೆ ಅವಳ ಅಕೌಂಟಲ್ಲಿ 9,000 ರುಪೀಸ್ ಡೆಬಿಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ಇಲ್ಲಿದೆ ದಿವ್ಯಾ ಪಾರ್ಟ್ನರ್ ಅಲ್ವಾ. ನೋಡಿ, ಇಲ್ಲಿ ಯಾವ್ಯಾವ ಟ್ರಾನ್ಸಾಕ್ಷನ್ಸು ಪಾರ್ಟ್ನರ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಅಂದರೆ ಪಾರ್ಟ್ನರ್ಸ್ ರಿಲೇಟೆಡ್ ಐಟಮ್ಸ್ ಇರುತ್ತೆ, ಅವನ್ನೆಲ್ಲ ನಾವೇನು ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಬೇಕು. ಇಲ್ಲಿ ಪಾರ್ಟ್ನರ್ಸ್ ಏನಾದರೂ ಬೈ ಇದ್ದರೆ 2 ರಿಯಲೈಸೇಷನ್, ಪಾರ್ಟ್ನರ್ಸ್ ಏನಾದರೂ 2 ಅಂತ ಇದ್ದಾಗ ಬೈ ರಿಯಲೈಸೇಷನ್ ತಗೋಬೇಕು. ಇಲ್ಲಿ ಬೈ ಇದ್ದಾಗ 2 ರಿಯಲೈಸೇಷನ್ನು, 2 ಇದ್ದಾಗ ಬೈ ರಿಯಲೈಸೇಷನ್ ಅಂತ ತಗೋಬೇಕು. ಬನ್ನಿ, ಈಗ 2 ದಿವ್ಯಾ ಇದ್ದಾಳೆ. ದಿವ್ಯಾ 2 ಆದಾಗ ರಿಯಲೈಸೇಷನ್ ಏನಾಗುತ್ತೆ, ಬೈ ಆಗುತ್ತೆ. ಬೈ ರಿಯಲೈಸೇಷನ್ ಅಕೌಂಟ್ Vani's loan took over by Divya. So credit 5,000 to Divya's capital account. 5,000 ಅವಳ ಅಕೌಂಟ್ಗೆ ಕ್ರೆಡಿಟ್ ಮಾಡಿ, ಯಾಕಂದ್ರೆ ಅವಳ ಲೈಬಿಲಿಟಿಯನ್ನು ಟೇಕನ್ ಓವರ್ ಮಾಡಿದ್ದಾಳೆ. ನೆಕ್ಸ್ಟ್ ನೋಡಿ, ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಕ್ರಿಯೇಟ್ ಆಗಿದೆ. 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ 2 ಆಗ್ತಾ ಇದೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ 2 ಆದಾಗ ರಿಯಲೈಸೇಷನ್ ಬೈ ಆಗುತ್ತೆ. ಬೈ ರಿಯಲೈಸೇಷನ್ ಅಕೌಂಟ್ 225 credited to Ramya's capital account, 450 rupees credited to Kavya's capital account. ನೋಡಿ, ಇಲ್ಲಿ 450 ಇದೆ. ಲಾಸ್ಟ್ ಪಾರ್ಟ್ನರ್ ದಿವ್ಯಾ ಇದೆಯಲ್ಲ, ದಿವ್ಯಾಸ್ ಕ್ಯಾಪಿಟಲ್ ಕ್ರೆಡಿಟೆಡ್ ಬೈ 225 rupees.
ನೆಕ್ಸ್ಟ್ ಇನ್ನೇನಾದರೂ ಇದೆಯಾ ಇಲ್ಲಿ ಪಾರ್ಟ್ನರ್ಸ್ ರಿಲೇಟೆಡ್ ಐಟಮ್ಸ್? ಯಾವುದು ಇಲ್ಲ. ಹಾಗಾದ್ರೆ ನಾವು ಕ್ಲೋಸ್ ಮಾಡೋಣ. ನೋಡಿ, ಇವರಿಬ್ಬರಿಗೂ ಏನು ಡಿಡಕ್ಷನ್ಸ್ ಆಗಿಲ್ಲ. ರೀಸನ್ ಏನಪ್ಪಾ ಅಂದ್ರೆ ಇವ್ರು ಯಾವ ಅಸೆಟ್ ಅನ್ನು ಟೇಕನ್ ಓವರ್ ಮಾಡಿಲ್ಲ. ಕಾವ್ಯ ಮತ್ತೆ ದಿವ್ಯಾ. ರಮ್ಯಾ ಮಾತ್ರ ಟೇಕನ್ ಓವರ್ ಮಾಡಿದಾಳೆ, ಅದಕ್ಕೆ ಅವಳ ಅಕೌಂಟ್ ಅಲ್ಲಿ 9000 rupees ನಾನು ಮೈನಸ್ ಮಾಡ್ತಾ ಇದ್ದೀನಿ. ಬನ್ನಿ ಈಗ ನಾವು ಟೋಟಲ್ ಮಾಡೋಣ. ರಮ್ಯಾಸ್ ಕ್ಯಾಪಿಟಲ್ ಟೋಟಲ್ ಎಷ್ಟಿದೆಯಪ್ಪ ಅಂದ್ರೆ ಕ್ರೆಡಿಟ್ ಸೈಡ್ 44,225 ಇದೆ. ಕಾವ್ಯಾಸ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ ಟೋಟಲ್ ಅಂದ್ರೆ 39,450 rupees ಇದೆ. ನೆಕ್ಸ್ಟ್ ದಿವ್ಯಾಸ್ ಕ್ಯಾಪಿಟಲ್ ಟೋಟಲ್ ಎಷ್ಟಿದೆಯಪ್ಪ ಅಂದ್ರೆ 27,225 ಇದೆ. ಈಗ ನಾವು ಸೇಮ್ ಬ್ಯಾಲೆನ್ಸ್ ಅನ್ನ ಅಪೋಸಿಟ್ ಸೈಡ್ ರೆಕಾರ್ಡ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಗ್ರೇಟೆಡ್ ಸೈಡ್ ಕ್ರೆಡಿಟ್ ಸೈಡ್ ಇದೆ. 44,225, 39,450, ಲಾಸ್ಟ್ ಬಂದು 27,225. ಈಗ ನಾವು ಡಿಡಕ್ಟ್ ಮಾಡೋಣ. 44,000 ನೋಡಿ, ಈಗ ಡಿಡಕ್ಟ್ ಮಾಡೋಣ. 44,000 ಮೈನಸ್ ಅಸೆಟ್ ಟೇಕನ್ ಓವರ್ ಮಾಡಿದಾಳೆ. 9,000 ಅನ್ನು ನಾವು ಡಿಡಕ್ಟ್ ಮಾಡಿದ್ರೆ ಇಟ್ ಕಮ್ಸ್ ಟು 35,225 ಡೆಬಿಟ್ ಮಾಡಿದೆ. ನೆಕ್ಸ್ಟ್ ನೋಡಿ, ಇವ್ರಿಗೆ ಯಾವ ಡಿಡಕ್ಷನ್ಸು ಇಲ್ಲ. ಹಾಗಾದ್ರೆ ಟೋಟಲ್ ವಿಲ್ ಬಿ ದ ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ 39,450, 27,225 ರೆಕಾರ್ಡ್ ಮಾಡಿದೆ. ಇಲ್ಲಿ ನಾವು ಈ ಸೆಟಲ್ಮೆಂಟ್ ಮಾಡೋದಕ್ಕೆ ಪಾರ್ಟ್ನರ್ಸ್ಗೆ ಯಾವ ಮೋಡನ್ನು ಯೂಸ್ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಕ್ಯಾಶ್. ಅದಕ್ಕೆ ನಾನು ಯೂಸ್ ಮಾಡ್ತೀನಿ ಇಲ್ಲಿ ಟು ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ರಿಯಲೈಸೇಷನ್ ಅಕೌಂಟ್ ಕಂಪ್ಲೀಟ್ ಆದ್ಮೇಲೆ ನಾವು ನೆಕ್ಸ್ಟ್ ಅಕೌಂಟ್ ಯಾವ್ದು ಪ್ರಿಪೇರ್ ಮಾಡ್ತಾ ಇರೋದು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅದಕ್ಕೆ ನಾವು ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ಗೆ ಏನ್ ಬರ್ದಿದ್ದೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ದಿದ್ದೀವಿ. ಅಂದ್ರೆ ಇಲ್ಲಿರೋ ಬ್ಯಾಲೆನ್ಸ್ ನೆಕ್ಸ್ಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಬರ್ದಿದ್ದೀವಿ. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಅಕೌಂಟ್ ನಾವು ಯಾವ್ದು ಪ್ರಿಪೇರ್ ಮಾಡ್ತಾ ಇದ್ದೀವಿ? ಕ್ಯಾಶ್ ಅಕೌಂಟ್. ನೋಡಿ, ನಾನು ಇಲ್ಲಿ ಬ್ಯಾಂಕ್ ಅಂತ ಬರ್ದಿದ್ದೀನಿ. ಕ್ಯಾಶ್ ಅಕೌಂಟ್ ನಾವು ಪ್ರಿಪೇರ್ ಮಾಡ್ತಾ ಇರೋದಲ್ವಾ, ಕ್ಯಾಶ್ ಅಂತ ಬರೀಬೇಕು. ಕ್ಯಾಶ್ ಇದ್ದೆ ಕ್ಯಾಶ್, ಬ್ಯಾಂಕ್ ಇದ್ರೆ ಬ್ಯಾಂಕ್. ಇಲ್ಲಿ ನಾನು ಕ್ಯಾಶ್ ಅಕೌಂಟ್ ಅಂತ ಬರೀತೀನಿ. ಈಗ ಇಲ್ಲಿರೋ ಬ್ಯಾಲೆನ್ಸ್ ಎಲ್ಲಿ ಹೋಗ್ತಾ ಇದೆ? ಕ್ಯಾಶ್ ಅಕೌಂಟ್ಗಲ್ವಾ. ಅದಕ್ಕೆ ನಾವು ಯಾವ್ದು ಲಾಸ್ಟ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದ್ದೀವಿ, ಇದಕ್ಕೆ ನಾನು ಇಲ್ಲಿ ಕ್ಯಾಶ್ ಅಂತ ಕೊಟ್ಟಿದ್ದೀನಿ. ಈಗ ನಾವು ಕ್ಯಾಶ್ ಅಕೌಂಟ್ಗೆ ಏನೇನು ಟ್ರಾನ್ಸಾಕ್ಷನ್ಸ್ ಬರುತ್ತೆ, ಎಫೆಕ್ಟ್ ಆಗುತ್ತೆ, ಅವೆಲ್ಲ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಬರೋಣ. ಕ್ಯಾಶ್ ಈಸ್ ಆನ್ ಅಸೆಟ್. ನೋಡಿ, ಕ್ಯಾಪಿಟಲ್ ಈಸ್ ಆನ್ ಲಯಬಿಲಿಟಿ. ಕ್ಯಾಪಿಟಲ್ ಈಸ್ ಎ ಲಯಬಿಲಿಟಿ. ಸೊ ಐ ಟ್ರಾನ್ಸ್ಫರ್ಡ್ ಕ್ಯಾಪಿಟಲ್ ಇಂಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆನ್ ಕ್ರೆಡಿಟ್ ಸೈಡ್. ಹಿಯರ್ cash is an asset, so I transfer opening balance of cash on debit side of the cash account. ಈಗ ಬನ್ನಿ, to balance brought down. Opening cash balance as per the last balance sheet 15,000. last year balance sheet 15,000 rupees ಇದೆ. ಹಾಗಾದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಐಟಮ್ ಕಂಪ್ಲೀಟ್ ಆಯ್ತು. ನೋಡಿ, ಇಲ್ಲಿ ನಾನು ಯಾವ್ದು ರೆಕಾರ್ಡ್ ಮಾಡಿರ್ಲಿಲ್ಲ? ಕ್ಯಾಶ್ ರೆಕಾರ್ಡ್ ಮಾಡಿರ್ಲಿಲ್ಲ. ಅದಕ್ಕೆ ನೋಡಿ ನಾನು ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಕ್ಯಾಶ್ 15,000. ಇಲ್ಲಿ ನಾನು ಯಾವ್ದು ರೆಕಾರ್ಡ್ ಮಾಡಿರ್ಲಿಲ್ಲ? ಕ್ಯಾಪಿಟಲ್ ಮತ್ತೆ ರಿಸರ್ವ್ಸ್ ಅನ್ನ ರೆಕಾರ್ಡ್ ಮಾಡಿರ್ಲಿಲ್ಲ. ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಐಟಮ್ಸ್ ಅಲ್ವಾ. ಅದಕ್ಕೆ ನೋಡಿ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಕ್ಯಾಪಿಟಲ್ ರಿಸರ್ವ್ ಫಂಡ್. ಕ್ಯಾಪಿಟಲ್ ಅಲ್ಲಿ ಕ್ಯಾಪಿಟಲ್ ಇರಬಾರ್ದು, ಕ್ಯಾಶ್ ಅಲ್ಲಿ ಕ್ಯಾಶ್ ಇರಬಾರ್ದು. ಅದ್ರ ಓಪನಿಂಗ್ ಬ್ಯಾಲೆನ್ಸ್ಗೆ ನಾವು ಬ್ರಾಟ್ ಡೌನ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳ್ತೀವಿ. ಅದನ್ನು ನಾವು ಬ್ಯಾಲೆನ್ಸ್ ಶೀಟ್ ಇಂದ ಬ್ರಾಟ್ ಡೌನ್ ಮಾಡ್ಕೊಂಡಿರೋದು ಈ ಅಕೌಂಟ್ಗೆ. ನೆಕ್ಸ್ಟ್ ನಾವು ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಯಾವ್ದಾವ್ದಿದೆ ಅಂತ ನೋಡ್ತೀವಿ ರಿಯಲೈಸೇಷನ್ ಅಕೌಂಟ್ ಅಲ್ಲಿ. ಬನ್ನಿ, ಇಲ್ಲಿ ಇದು ಮೊದಲನೇದು 1 ಬೈ ಕ್ಯಾಶ್, ಸೆಕೆಂಡ್ ಟೈಮ್ 2, ನೆಕ್ಸ್ಟ್ ಇಲ್ಲಿ ನೋಡಿ ಥರ್ಡ್ ಟೈಮ್ 2 ಕ್ಯಾಶ್. ನೆಕ್ಸ್ಟ್ ಇಲ್ಲೊಂದಿದೆ ನೋಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ 4th ಟೈಮ್, ಪ್ಲಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 1. ಟೋಟಲ್ ಆಗಿ 5 ಟ್ರಾನ್ಸಾಕ್ಷನ್ಸ್ ಇರಬೇಕು. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬ್ರಾಟ್ ಡೌನ್ ಮಾಡ್ಕೊಳ್ಳೋದಾ, ಮತ್ತೆ ಅಸೆಟ್ಸ್ ಅನ್ನ ಸೋಲ್ಡ್ ಔಟ್ ಮಾಡಿದಾಗ ಬೈ ಕ್ಯಾಶ್ ಬರುತ್ತಾ, ಮತ್ತೆ ಲೈಬಿಲಿಟೀಸ್ಗೆ ಪೇಮೆಂಟ್ ಮಾಡಿದಾಗ ಎಕ್ಸ್ಟರ್ನಲ್ ಲೈಬಿಲಿಟೀಸ್ಗೆ ಪೇಮೆಂಟ್ ಮಾಡಿದಾಗ 2 ಕ್ಯಾಶ್ ಬರುತ್ತಾ, ಮತ್ತೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ಗೆ ಪೇಮೆಂಟ್ ಮಾಡಿದಾಗ 2 ಕ್ಯಾಶ್ ಬರುತ್ತಾ? ಹಾಗಾದ್ರೆ 4 ಟೈಮ್ಸ್ ಆಯ್ತಾ? ಪಾರ್ಟ್ನರ್ಸ್ಗೆ ಸೆಟಲ್ಮೆಂಟ್ ಮಾಡೋ ಟೈಮಲ್ಲಿ 2 ಕ್ಯಾಶ್ ಆರ್ ಬ್ಯಾಂಕ್ ಬರುತ್ತೆ. ಕ್ಯಾಶ್ ಇದ್ರೆ ಕ್ಯಾಶ್, ಬ್ಯಾಂಕ್ ಇದ್ರೆ ಬ್ಯಾಂಕ್. ಇಲ್ಲೊಂದ್ಸರಿ 5 ಸರಿ ಬರುತ್ತೆ. ಈಗ ಬನ್ನಿ 1 by 1 ರೆಕಾರ್ಡ್ ಮಾಡ್ಕೊಂಡು ಹೋಗೋಣ. ಇಲ್ಲೇನಿದೆ? ಬೈ ಕ್ಯಾಶ್ ಅಂತ ಇದೆ. ಯಾವ ಅಕೌಂಟ್ ಅಲ್ಲಿ ಇದೆ? ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಇದೆ. ಇಲ್ಲಿ ಬೈ ಕ್ಯಾಶ್ ಅಂತ ಇದ್ದಾಗ ರಿಯಲೈಸೇಷನ್ ಏನಾಗಬೇಕು? ಕ್ಯಾಶ್ ಅಕೌಂಟ್ ಅಲ್ಲಿ 2 ಆಗಬೇಕು. ಟು ರಿಯಲೈಸೇಷನ್ ಅಕೌಂಟ್ ಎಂಟ್ರಿನೇ ಹೇಳುತ್ತೆ ನೋಡಿ. ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಬೈ ಕ್ಯಾಶ್. ಕ್ಯಾಶ್ ಬೈ ಆಗ್ತಾ ಇದೆ, ರಿಯಲೈಸೇಷನ್ ಏನಾಗಬೇಕು? ಕ್ರೆಡಿಟ್ ಆಗಬೇಕು. ಅದಕ್ಕೆ ನಾವು ಟು ರಿಯಲೈಸೇಷನ್ ವಿದಿನ್ ದ ಬ್ರಾಕೆಟ್ ಅಸೆಟ್ಸ್ ಸೋಲ್ಡ್. ಅಸೆಟ್ಸ್ ಸೋಲ್ಡ್ ಆಫ್. ಎಲ್ಲ ಅಸೆಟ್ಸ್ ಸೋಲ್ಡ್ ಆಫ್ ಆಗಿದೆ. ಯಾವ್ದು ಸೋಲ್ಡ್ ಆಗಿದೆ ಅಂತ ಇಲ್ಲಿ ಲೀಸ್ಟ್ ಇದೆ. ಅದರಿಂದ ರಿಯಲೈಸೇಷನ್ ಆಗಿರೋ ಕ್ಯಾಶ್ ಎಷ್ಟಿದೆಪ್ಪ ಅಂತಂದ್ರೆ 1,19,300. ಅಲ್ಲಿಗೆ ಈ ಸೈಡ್ ಕ್ಯಾಶ್ ಮುಗೀತು.
ನೋಡಿ, ರೈಟ್ ಹ್ಯಾಂಡ್ ಸೈಡ್ ಇದ್ದಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಂಡಿದ್ದೀನಿ ನಾನು, ಆಪೋಸಿಟ್ ಎಂಟ್ರಿ ಬರ್ಕೊಳ್ಳೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಟು ಕ್ಯಾಶ್ ಇಲ್ಲೊಂದು ಸರಿ ಇದೆ, ಟು ಕ್ಯಾಶ್ ಅಂತ ಯಾವ ಅಕೌಂಟಲ್ಲಿ ಇದೆ? ರಿಯಲೈಸೇಷನ್ ಅಕೌಂಟಲ್ಲಿ ಇದೆ. ಕ್ಯಾಶ್ ಟು ಆದಾಗ ಕ್ಯಾಶ್ ಅಕೌಂಟಲ್ಲಿ ರಿಯಲೈಸೇಷನ್ ಏನಾಗಬೇಕು? ಬೈ ರಿಯಲೈಸೇಷನ್ ಆಗಬೇಕು. ಕ್ಯಾಶ್ ಅಕೌಂಟಲ್ಲಿ ರಿಯಲೈಸೇಷನ್ ಏನಾಗ್ತಾ ಇದೆಯಪ್ಪ ಅಂದರೆ ಬೈ ಆಗ್ತಾ ಇದೆ, ಬೈ ರಿಯಲೈಸೇಷನ್ ಅಕೌಂಟ್. ಸೆಕೆಂಡ್ ಟೈಮ್ ಕೂಡ ಬೈ ರಿಯಲೈಸೇಷನ್ ಅಕೌಂಟ್. ಇಲ್ಲಿ ನೋಡಿ ಹೇಗೆ ಅಂದರೆ, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ರಿಯಲೈಸೇಷನ್ನು ಬೈ ಆಗ್ತಾ ಇದೆ, ಟು ಯಾವ್ದಾಗ್ತಾ ಇದೆ? ಕ್ಯಾಶ್ ಆಗ್ತಾ ಇದೆ. ಅದಕ್ಕೆ ನೋಡಿ ನಾನು ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ನೋಡಿ ಇಲ್ಲೇ ಗೊತ್ತಾಗ್ತದೆ, ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಬೈ ರಿಯಲೈಸೇಷನ್ ಅಂದ್ರೆ ಕ್ಯಾಶ್ ಟು ಆಗ್ತಾ ಇದೆಯಂತೆ, ರಿಯಲೈಸೇಷನ್ ಏನಾಗುತ್ತೆ ಅಂದ್ರೆ ಡೆಬಿಟ್ ಆಗುತ್ತೆ ಅಂತ ಅರ್ಥ. ಅದರ ಅರ್ಥ ಜನರಲ್ ಎಂಟ್ರಿ. ಈಗ ಫಸ್ಟ್ ಟೈಮ್ ರಿಯಲೈಸೇಷನ್ ಏನಕ್ಕೆ ಬಂತು ಅಂದ್ರೆ ಪೇಮೆಂಟ್ ಟು ಲಯಬಿಲಿಟೀಸ್, ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಎಷ್ಟಿದೆ? 28,400 ಇದೆ, 28,400. ನೆಕ್ಸ್ಟ್ ಸೆಕೆಂಡ್ ಟೈಮ್ ಟು ಕ್ಯಾಶ್ ಅಂತ ಯಾವಾಗ ಬಂದಿತ್ತು ಅಂದ್ರೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ಗೆ ಪೇಮೆಂಟ್ ಮಾಡಿದಾಗ. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ಗೆ ಪೇಮೆಂಟ್ ಮಾಡಿರೋದು 4,000, ಅದಕ್ಕೆ ಬೀಯಿಂಗ್ ಬರೀತೀನಿ ನಾನು ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ನೋಡಿ ಇಲ್ಲಿ ರಿಯಲೈಸೇಷನ್ ಅಕೌಂಟಿಂದ ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ನಾನು ಏನು ಮಾಡಿದ್ದೀನಿ? ಕ್ಯಾಶ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಬೈ ಕ್ಯಾಶ್ ಅಂತ ಇದ್ದಾಗ ಟು ರಿಯಲೈಸೇಷನ್. ನೋಡಿ ಇಲ್ಲಿ ಬೈ ಕ್ಯಾಶ್ ಇರೋದು ರಿಯಲೈಸೇಷನ್ ಅಕೌಂಟಲ್ಲಲ್ವಾ, ಅದಕ್ಕೆ ಟು ರಿಯಲೈಸೇಷನ್. ಟು ಕ್ಯಾಶ್ ಅಂತ ಇದ್ದಾಗ ರಿಯಲೈಸೇಷನ್ ಏನಾಗಿದೆ? ಬೈ ಆಗಿದೆ. ನೆಕ್ಸ್ಟ್ ನಾವು ಪಾರ್ಟ್ನರ್ ಲೋನನ್ನು ರೆಕಾರ್ಡ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಪಾರ್ಟ್ನರ್ಸ್ ಲೋನ್ ಇಲ್ಲ. ನೆಕ್ಸ್ಟ್ ನಾವೇನು ಮಾಡ್ತೀವಿ? ಫೈನಲ್ ಆಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಸೆಟಲ್ಮೆಂಟ್ ಮಾಡ್ತೀವಿ ಥ್ರೂ ಕ್ಯಾಶ್ ಆರ್ ಬ್ಯಾಂಕ್ ಅಲ್ವಾ. ನೋಡಿ ಇಲ್ಲಿ ಟು ಕ್ಯಾಶ್ ಆಗಿದೆ, ಇದ್ರ ಪ್ಲೇಸ್ಮೆಂಟ್ ಎಲ್ಲಿದೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಇದೆ. ರಿಯಲೈಸೇಷನ್ ಅಕೌಂಟಲ್ಲಿ ಕ್ಯಾಶ್ ಇದ್ದಾಗ ಬೈ ಆರ್ ಟು ರಿಯಲೈಸೇಷನ್ ಆಗುತ್ತೆ. ಅದೇ ಕ್ಯಾಶ್ ಏನಾದರೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಇದ್ದಾಗ ಅದು ಟು ಆಗಿದ್ರೆ ಪಾರ್ಟ್ನರ್ಸ್ ಬೈ ಆಗಬೇಕು. ಅದಕ್ಕೆ ಇಲ್ಲಿ ನಾನು ಬರ್ಕೊಳ್ತೀನಿ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ 3 ಪಾರ್ಟ್ನರ್ಸ್ ನೇಮ್ ಬರ್ಕೊಳ್ಳೋಣ. ರಮ್ಯಾ, ಕಾವ್ಯ, ಲಾಸ್ಟ್ ದಿವ್ಯಾ. ಎಷ್ಟು ಪೇಮೆಂಟ್ಸ್ ಮಾಡಬೇಕು ನೋಡಿ. ರಮ್ಯಾಸ್ ಕ್ಯಾಪಿಟಲ್ಗೆ 35,225 ರೂಪೀಸ್ ಪೇಮೆಂಟ್ ಮಾಡಬೇಕು. ರಮ್ಯಾ ಕ್ಯಾಪಿಟಲ್ಗೆ 35,225 ರೂಪೀಸ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಾವ್ಯಾಗೆ 39,450 ರೂಪೀಸ್ ಕೊಡಬೇಕು. 39,450 ರೂಪೀಸ್ ಇವರಿಗೆ ಮಾತ್ರ ಡಿಡಕ್ಟ್ ಮಾಡಿದ್ದೀವಿ ನಾವು. ನೋಡಿ 44,225 ಅಲ್ಲಿ 9,000 ಡಿಡಕ್ಟ್ ಮಾಡಿ ಇನ್ನು ಕ್ಲಿಯರ್ ಬ್ಯಾಲೆನ್ಸ್ ಇಷ್ಟು ಕೊಡ್ತಾ ಇದ್ದೀವಿ. ಇವ್ರಿಗೇನು ಡಿಡಕ್ಷನ್ಸ್ ಮಾಡಿಲ್ಲ. ನೆಕ್ಸ್ಟ್ ಲಾಸ್ಟ್ ಪಾರ್ಟ್ನರ್ ದಿವ್ಯಾಗೆ 27,225 ರೂಪೀಸ್ ಕೊಡಬೇಕು. ಟೋಟಲ್ ಎಷ್ಟಾಗುತ್ತೆ ಇದು ಪಾರ್ಟ್ನರ್ಸ್ಗೆ ಅಂತಂದರೆ 1,01,900 1,01,900 ರೂಪೀಸ್ ಬರುತ್ತೆ. ಈಗ ನಾವೇನು ಮಾಡಬೇಕು? ಫೈನಲ್ ಆಗಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಈಗ ನಾವು ಕ್ಯಾಶ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದರೆ 15,000 ಪ್ಲಸ್ 1,000 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 1,34,000 ರೂಪೀಸ್ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ 28,400 ಪ್ಲಸ್ 4,000 ಪ್ಲಸ್ 1,01,900 ಟೋಟಲ್ ಮಾಡಿದ್ದೀವಿ ಅಂದರೆ ನಮಗೆ ಎಷ್ಟು ಬರುತ್ತೆ ಅಂದರೆ 1,34,000 ಬರುತ್ತೆ. ಕ್ಯಾಶ್ ಅಕೌಂಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬರೋದಿಲ್ಲ, ಟ್ಯಾಲಿ ಆಗುತ್ತೆ ಡೆಬಿಟ್ ಸೈಡು ಮತ್ತು ಕ್ರೆಡಿಟ್ ಸೈಡು. ಡೆಬಿಟ್ ಸೈಡ್ ಇರೋದು ರಿಸಿಪ್ಟ್ಸ್, ಕ್ರೆಡಿಟ್ ಸೈಡ್ ಇರೋದು ಪೇಮೆಂಟ್ಸ್. ಇದು ಆರ್ಡರ್ ಆಫ್ ಪೇಮೆಂಟನ್ನು ಪ್ರೆಸೆಂಟ್ ಮಾಡುತ್ತೆ. ಫಸ್ಟ್ ಪೇಮೆಂಟ್ ಟು ಎಕ್ಸ್ಟರ್ನಲ್ ಲಯಬಿಲಿಟೀಸ್, ನೆಕ್ಸ್ಟ್ ರೀಪೇಮೆಂಟ್ ಆಫ್ ಪಾರ್ಟ್ನರ್ಸ್ ಲೋನ್ ಇಲ್ಲ. ನೆಕ್ಸ್ಟ್ ಫೈನಲ್ ಸ್ಟೆಪ್ ಏನು ಮಾಡ್ತೀವಿ ಅಂತಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ನಾವು ಸೆಟಲ್ಮೆಂಟನ್ನು ಮಾಡ್ತೀವಿ.